ಯಾಕಂದ್ರ ನಮಗ ನಿಜವಾಗಲೂ ಸಿಗ್ಬೇಕಾದದ್ದು ಏನತ್ಲ ಅದೃಷ್ಟ ನಂಬುದ್ರಿ. ನಾವ್ ರಗಡ್ ಎಲ್ಲಾ ಮಾಡಿದ್ರುನು ನಮಗ್ ಹಿಂಗ ಅಯ್ಯಲ್ರಪ್ಪ. ಮತ್ ನಿಜ ಹೇಳ್ಬೇಕಂತ ನಮ್ ಜೀವಮಾನದೊಳಗ ನಮಗ ಹಿಂಗ ಅತಿ ತೀಡಿ ಹೇಳುವಂತ ಗುರು ಸಿಗುದ್ ಬಾಳ ದುರ್ಲಭರಪ್ಪರ. ಈಗ ನೀವ್ ಎಷ್ಟ್ ಎಲ್ಲಾನು ನಮಗ ಅತಲ್ಲ ಹೊಳ್ಳಿ ರಿವಿಜನ್ ಮಾಡ್ತಾರ, ತಿಳ್ಕೊಂಡಿರ್ಲು ಅಂತ ಹೇಳಿ ಎಚ್ಚರ ಮಾಡಿ ಮತ್ತೊಮ್ಮೆ ಕೇಳ್ತಾರೆ. ಹೇಳುವಾಗ ಯಾರು ತಿಳಿದೈತೋ ಇಲ್ಲೋ ಅನ್ನೋ ಸಲುವಾಗಿ ಮತ್ ನಾವ್ ಉತ್ತರ ಕೊಟ್ರ ಅಂದ್ರ ಮುಂದ್ ಹೊಕ್ಕೇನಂತ ಕಾಸ್ ಹೇಳ್ತಿರ್ತಾರೆ. ನಮಗ್ ತಿಳಿದಾಗ ನಿಮ್ಗ ಇದಾಗ್ತದ್ರಿ. ಇಷ್ಟ ನಮಗ್ ತಿಳಿಸಿ ಹೇಳುವಂತ ಗುರುಗಳು ಸಿಗುದ್ ದುರ್ಲಭರಪ್ಪರ. ಇನ್ನೇನ್ ನಮ್ ಪುಣ್ಯರಿ ನಮ್ಗ ಏನತ್ತಲ್ರಿ ನಾವ್ ಹಂಗ ಹೊಕ್ಕಿದ್ರು ಅಂತ ಹೇಳಿ ನನಗ ಆತ್ಮ ಈಗೂ ಅಂತತ್ರಿ ನಾವ್ ಹೆಂಗ ಹೊಕ್ಕಿದ್ರತ್ತ. ಏನು ಕಾಣ್ಲಾರ್ದೆ ಓದ್ತಿದ್ದೆವು ಒಂದಿಟ್ಟು ಏನಾರ ಕಂಡು ಹಾ ಹಿಂಗ ನನ್ನ ಆತ್ಮ ಅಂತದ್ರಪ್ಪ. ಮತ್ ನಿಜ ಹೇಳುದಂದ್ರೆ ನಮಗೀಗ ಏನಾಗೈತೆ ಅಂದ್ರ ಅಪ್ಪಟ ಬಂಗಾರ ಸಿಕ್ಕಂಗ ಆಗೈತ್ರಿಪ್ಪ. ನಿಶ್ಚಲ್ ದಾಸ್ ಸಿಕ್ಕಿದ್ದಿಲ್ಲ ಅಂದ್ರ ಏನು ಕಾಣ್ಲಾರ್ದೆ ಓದ್ತಿದ್ದವಲ್ಲಪ್ಪ. ಸೇಮ್ ಇದೇ ಅನುಭವ ನೋಡ್ರಿ ನಮ್ದು. ನಿಜವಾಗಲೂ ನೀವ್ ಅಂದ್ರಲ್ಲ ಬುಕ್ಗಳು ರಗಡನಂತೆ 2000 ಬುಕ್ ಏನ್ ಇನ್ನೂ ಹೆಚ್ಚದವ್ರ ನಂತೆಗೆ ಒಂದ್ ಲೈಬ್ರರಿ ಆಗಿ ಹೊಟ್ಟೈತ್ರಿ. ಆದ್ರ ನನಗ ನನ್ನ ಬುಕ್ ಅಂತ ಅನ್ಸಿದ್ದು ಯಾವ ಅಂತಂದ್ರ ಈ ವಿಚಾರ ಚಂದ್ರೋದಯ, ವಿಚಾರ ಸಾಗರ ಅಂತ ಹೇರಿಲ್ಲಪ್ಪ. ಹೌದ್ರಿ. ಹಂಗ್ರ ನಮ್ ನಿಜ ಜೀವನದೊಳಗ ನೋಡ್ರಿ ನಮಗ ಗುರುಗಳು ಏನೈತಲ್ರಿ ಹಂಗ ನೀವು ದೊರಕಿದಂಗ ನಮ್ಗ್ ಯಾರು ದೊರಕಲ್ರಪ್ಪರ. ಯಾಕಂದ್ರ ರಗಡ್ ತವಲ್ಲಿ ಹೋಗಿ ಕೇಳೇವ್ರಿ, ಹೇಳ್ಯಾರ್ರಿ, ಎಲ್ಲಾ ಮಾಡ್ಯಾರ್ರಿ. ಆದ್ರೂ ನಮ್ ಮ್ಯಾಲ ಸಿಟ್ಟನ್ನು ಒಟ್ಟು ಮಾಡ್ಯಾಡಿದಾರ್ರಿ. ಮಾಡಿದ್ರುನು ನಾವ್ ಒತ್ತಲ್ರಿ ಹೋಗಿದ್ರು ಹೋಗಿರ ನಮ್ಗ ಕೇಳ್ಬೇಕನ್ನೋ ಆತುರಪ್ಪ ಬಾಳ. ಸತ್ಸಂಗದೊಳಗೆ ಎಟ್ಟ ದಗದ ಮಾಡಿದ್ರು ನಾವ್ ಇಲ್ಲಿ ಹೊರಗಡೆ ಎಟ್ ನಾವ್ ಮೈಮೂರಿ ಈ ಕರ್ಮದ ಕೆಲ್ಸ ಮಾಡಿರುವ್ರಿ. ನಿಮ್ದನ್ ಕೇಳಿದಾಗ ನಮಗ ಎಲ್ಲಾ ಹೋಗಿ ಬಿಡ್ತೈತ್ರಿಪ್ಪ. ಹಗರ ಆಗಿಬಿಡ್ತೇವ್ರಿ. ಗುರು ಶಿಷ್ಯರ ನಡ್ಬರ್ಕ ಒಂದು ಅನುವು ಅಂತ ಇರ್ತದ. ಅನುವು ಸಕಿಲ ಅದು ಅನುವು ಸಿಕ್ಕಿತು ಅಂತಂದ್ರ ಅದೇನಾಗ್ಬಿಡ್ತದ, ಅವ್ ಯಾವ್ದು ಶಿಷ್ಯ ಏಟ್ ದಡ್ಡಿದ್ರುನು ಅದು ವಜ್ಜ ಅನ್ಸಂಗಿಲ್ಲ, ಗುರು ಏಟ್ ಕಿರಿಕಿರಿ ಇದ್ರುನು ಕೆಟ್ಟ ಅನ್ಸಂಗಿಲ್ಲ. ಇಬ್ರು ಒಂದಕ್ಕೊಂದ್ ಹೊಂದ್ಕೊಂಡ್ ಹೋಗ್ತಾರ. ಅಲ್ಲಿ ಅವ್ರಿಬ್ಬರದು ಲಕ್ಷ್ಯ ಮೋಕ್ಷ ಸಾಧನೆ ಕಡೆ ಇರ್ತದ. ಉಳ್ದದ್ದು ಬ್ಯಾರೆ ಏನು ಇರಲ್ಲ ಅವ್ರು. ಎಲ್ಲ ಸಹನೆಯಿಂದ ಹೋಗ್ತದೆ. ಇವತ್ತು ತಿಳ್ಕೊಂಡಿದ್ ಏನ್ ತಿಳ್ಕೊಂಡಿರಿ? ಇವತ್ತಿಂದ್ರಿ ದಾರ್ಯಾಗ ಅದಿವ ಇಲ್ಲ ಬ್ಯಾರೆ ದಾರಿ ಹಿಡ್ದಿವ, ಏನ್ ಕರೆಕ್ಟ್ ದಾರ್ಯಾಗ ಅದಿವಿಲ್ಲ ಚೆಕ್ ಮಾಡ್ಕೊಳಕತ್ತೀವಿ. ಏನ್ರಪ್ಪಾರ? ಅದೇ ದಾರ್ಯಾಗ ಅದಿವ ಬ್ಯಾರೆ ದಾರ್ಯಾಗ ಹೊಂಟಿವ ಈಗ ಯೋಗ ಮಾರ್ಗದಲ್ಲಿ ಹೋಗಿ? ಹೂನ್ರಿ, ಇವತ್ತಿಂದ ಯೋಗ ಮಾರ್ಗದೊಳಗಿನ್ನು ನಮ್ಗ ಹೆಂಗ ಎಲ್ಲಿ ಈಗ ಸ್ಟಾಪ್ ಆಕತಿ ಏನ್ ಆಕತಿ ಅನ್ನೋದನ್ನ ಹೇಳಿರಿ. ದಾರಿ ತಪ್ಪತಾವಲ್ಲ, ಅಜ್ಞಾನನೇ ಡಬಲ್ ಸ್ಟ್ರಾಂಗ್ ಆಗ್ತದ. ಅಜ್ಞಾನ ಕಳ್ಕೊಳಕ್ ಹೋಗಿ ಅದು ಡಬಲ್ ಸ್ಟ್ರಾಂಗ್ ಆಗಿ ಪವಾಡ್ ಪುರುಷರಾಗಿ ಕೂತ್ ಬಿಡ್ತಾರ ಮೋಕ್ಷ ಆಗದ್ ಬಿಟ್ಟು. ಹಾನ್ರಿ, ಪವಾಡಗಳಿಗೆ ಒಪ್ಕೊಂಡ್ ಕೆಸ್ ನಾವ್ ಮತ್ ಇಲ್ಲೇ ನಮ್ಮ ಮೋಕ್ಷವನ್ನ ನಿಲ್ ಮಾಡ್ಕೋತೇವ ಅನ್ನುವಂತ ಒಂದ ಶಾಪಾನುಗ್ರಹ ಸಮರ್ಥರಾಗಿ ಮಹಾಪುರುಷರು ಅಪಾರ ಮಹಿಮಾ ಸಂಪನ್ನರಾತರ ಮೋಕ್ಷ ಮಾತ್ರ ಆಗಲ್ಲ ಅಂತವ್ರಿಗೆ. ಹೌದ್ರಪ್ಪ. ಅಂದ್ರ ಪವಾಡ ಪುರುಷಕ್ ಅಂದ್ರ ಇಲ್ಲಿಗೆ ನಾವು ಸ್ಟಾಪ್ ಆಗ್ತೇವು. ನಮ್ದನ್ನ ನಾವು ಏನ್ ಮುಂದ್ ಗುರಿ ಮುಟ್ಬೇಕಾದದ್ದು, ಮೋಕ್ಷ ಸಾಧನೆಯನ್ನ ಮಾಡ್ಬೇಕಾದದ್ದು, ನಮ್ಮನ್ನ ಜನರೆಲ್ಲಾ ಉತ್ತೇಜನ ಮಾಡಿದಾಗ ನಮಗ್ ಅತ್ತಲ್ಲ ಜೈಕಾರ ಹಾಕಿದಾಗ ನಾವ್ ಅಲ್ಲಿಗೆ ನಿಂತ ಇಷ್ಟೊಂದು ಜನ ನನ್ ಬೆನ್ನ ಹತ್ತಾರ ಅಂತೇಳಿ ಒಂದು ಅವನು ಪ್ರಚಾರದ ಬೆನ್ನ ಹತ್ತಿ ಹೋಗ್ಬಿಡ್ತಾನ ಹೊರತು ತನ್ನ ಸಾಧನೆ ಮಾಡಕ್ ಆಗಲ್ಲ. ಈಗ ಇವ್ರ್ಯಾರು ಸಿದ್ಧಗಂಗಾ ಶ್ರೀಗಳು 10,000 ಮಂದಿ ಊಟಕ್ಕೆ ಹಾಕ್ತೀನಿ ಅನ್ನೋ ಖುಷಿದಾಗೆ ಇಡೀ ಆಯುಷ್ಯ ಕಳ್ಕೊಂಡ್ ಹೋಗ್ಬಿಟ್ರು ಮೋಕ್ಷ ಸಾಧನೆ ಮಾಡ್ಲಾರ್ದೆ. ಆ ಕೊರತೆ ಅವ್ರಿಗಿತ್ತು, ಕೊರಗು ಹಂಗಿತ್ತು ಅವ್ರಿಗೆ. ನಾನ್ ಏನ್ ಮಾಡ್ಬೇಕು ಅದು ಮಾಡ್ಕೊಳ್ಳೋದ ಬಿಟ್ಟಿಗೆ ಬರೀ ಮಂದಿ ಕೆಲ್ಸ ಮಾಡಿ ಹೊಂಟೆ ನೋಡ 100 ವರ್ಷ ಅಂತ ಅವ್ರು ಕೊರಗಿದ್ರ ಅದಕ್ಕೆ. ಯಾಕಂದ್ರ ಅವರು ಕರ್ಮವನ್ನ ಯಾವ ರೀತಿ ಮಾಡ್ಬೇಕ ಅನ್ನೋದನ್ನ ಮುಂದ ತೋರಿಸಿದಂಗ ಇಷ್ಟರಿ ಅವ್ರಿ. ಅಷ್ಟೇ ಕರ್ಮಯೋಗದಲ್ಲಿ ಮಾಡೋದು ಅಷ್ಟೇ. ಅಂದ್ರ ಅದ್ರಾಗ ಸಮಾಜದೊಳಗ ಸಕ್ಸಸ್ಫುಲ್ ಆದಂಗ್ರಿ. ಸಕ್ಸಸ್ ಅಂದ್ರೆ ಏನು? ನಿರ್ಮಲ ಚಿತ್ತ. ನಿರ್ಮಲ ಚಿತ್ತ ಸಾಧನೆ ಆಯ್ತದ, ಮೋಕ್ಷ ಸಾಧನೆ ಅಲ್ಲದು. ಅಂದ್ರ ಒಬ್ಬ ಮನುಷ್ಯ ಸ್ವಚ್ಛ ಇದ್ರ ಏನ್ ಆಕತಿ ಅನ್ನೋದನ್ನ ಸಮಾಜಕ್ಕೆ ತೋರ್ಪಡಿಸಿದಂಗ್ರಪ್ಪ. ಕರೆಕ್ಟ್, ಶುದ್ಧಾಂತಕರಣ ಮಾಡ್ಕೊಂಡು ಆದ್ರ. ಮತ್ ನಮ್ಮ ಸ್ವಾಮಿ ವಿವೇಕಾನಂದ ಅವರು ಎಲ್ಲವನ್ನ ತಮ್ಮದ ಒಳಗಿದ್ದದನ್ನೆಲ್ಲ ಹೊರಗೆ ಹಾಕಿ ಜನರಿಗೆ ಎಲ್ಲರಿಗೂ ತಿಳಿಸಿ ಮತ್ತ ತಾವನು ತಿಳಿಯಾಗಿ ಕೇಸ್ರಿ ಆನಂದ ಸ್ವರೂಪಿಗಳ ಆದಂಗಿಲ್ರಪ್ಪ. ಹೌದೌದು.
ತನಗಾದ ಆನಂದ ಇನ್ನೊಬ್ಬರಿಗೆ ಹಂಚಿ ಹೋಗ್ತಾರಲ್ಲ. ಹ್ಞೂ ಸಿದ್ದೇಶ್ವರ ಅಜ್ಜಾರ್ ಆತ್ರಿ, ಸ್ವಾಮಿ ವಿವೇಕಾನಂದ್ರ ಆತ್ರಿ, ಇವ್ರೆಲ್ಲಾ ತಮ್ಮಲ್ಲಿ ಇಟ್ಕೊಲಿಲ್ರಪ್ಪ. ಇಟ್ಕೊಳ್ಳಿಲ್ಲ. ಹ್ಞೂನ್ರಿ. ಮತ್ತ ಇಲ್ಲಿ ನಡೆದದ್ದು ಅದೇ ನಡೆದದಲ್ಲ. ಇವತ್ತ ನಮಗಂದೆ ತಿಳಿಸುವಂತ ಮಾರ್ಗನು ನಿಮ್ದು ಅದ ಐತ್ರಿಯಪ್ಪ ಅಂತ ಹೇಳಿ ನಮಗ್ ಮನವರಿಕೆ ಆಗೈತ್ರಪ್ಪ. ಮತ್ತ ಇಲ್ಲಿ ನಡೆದದ್ದು ಅದೇ ನಡೆದದ. ನಮ್ದು ಏನದ, ನಮಗಾದ ಆನಂದ ಇನ್ನೊಬ್ರಿಗೆ ಆಗ್ಲಿ ಅಂತ ಅಷ್ಟೇ. ಈಗ ನಾವ್ ಕರ್ಮದೊಳಗ್ರಿ ಮತ್ತೆ ಯೋಗದೊಳಗ ಇಷ್ಟ್ರೊಳಗ ನಾವು ತೇಲಾಡ್ತಿದ್ವಿರಪ್ಪ. ಇದನ್ನ ನಮ್ಮನ್ನ ಮೀರಿಸಿ ನಮಗ ಒಂದ್ ಮುಂದಿನ ಸ್ಟೆಪ್ ಇದಾಗೈತ್ರಿಪ್ಪ. ವೆರಿ ಗುಡ್, ವೆರಿ ಗುಡ್, ಕರೆಕ್ಟ್. ಅದೇ ತಿಳ್ಕೊಂಡದ್ದು. ಪರ್ಫೆಕ್ಟ್, ಅದೇ ಪರ್ಫೆಕ್ಟ್. ನಮಗ ಈ ಧಾರಣ ಮಾಡೋ ಶಕ್ತಿಯನ್ನ ಕಲಿಸಿದಂಗ್ರಿ ನಮಗ ಯಾನ್ ಧಾರಣ ಮಾಡ್ಕೋಬೇಕು, ಯಾವ್ದನ್ನ ಹಾಕೋಬೇಕು ಅನ್ನೋದ್ರ. ಇವತ್ತು ಕರ್ಮವನ್ನ ಮತ್ತ ಧ್ಯಾನವನ್ನ ಬ್ಯಾಡ್ ಅಂತ ಹೇಳಿಲ್ರಿ, ನಿರಾಕರಿಸಲ್ರಿ. ಆದ್ರ ಅಲ್ಲಿ ನಮಗ್ ಬೇಕವು ಎಲ್ಲಿ ಮಟ ಬೇಕು. ಅದರ ಹಂತ ಮುಗಿದ ನಂತರ ನಮಗ ಜ್ಞಾನದ ಒಂದ್ ಏನಲ್ಲ, ಜ್ಞಾನ ಅಂದ್ರೆ ಏನ ಅನ್ನುವಂಥದ್ರ ಅಂದ್ರ ಅದನ್ನ ಧಾರಣ ಮಾಡ್ಕೊಳ್ಳೋದು, ಅನುಭವಿಸ್ಕೊಳ್ಳೋದು. ಅಂತಃಕರಣದಿಂದ ನಾವ್ ಏನ್ ಇಲ್ಲ ಇದು ಪೂರ್ಣವಾಗಿ ನಾವು ಮನನ ಮಾಡಿ ನಿಧಿ ಧ್ಯಾಸನ ಮಾಡಿ ಕ್ಯಾಸ್ ಅದ್ರೊಳಗೆ ಇಳಿದ ಕ್ಯಾಸ್ ಅದರ ಅನುಭವಗಳನ್ನ ಏನ್ ತಗೋತೀವಲ್ಲ, ಆ ಧ್ಯಾನಕ್ಕ ಹೋಗುವಂತ ಒಂದ್ ನಮ್ಮನ್ನ ಇನ್ನೂ ಹೊಸ ಏನೋ ಐತೆ ಅನ್ನುವಂಥದ್ದು ನಮಗ್ ಕಾಣುವಂತದನ್ನ ತೋರ್ಸತ್ತಾರಪ್ಪ. ಕರ್ಮ ಎಲ್ಲಿ ತನ ಬೇಕಾಗ್ತದ್ರಿ? ಕರ್ಮ ನಮಗ ನಿರ್ಮಲ ಅಂತಃಕರಣ ಆಗ ತನಕ ಮಲ ವಿಕ್ಷೇಪವನ್ನ ದೋಷವನ್ನ ಇದನ್ ಮಾಡುತ್ತಾನ. ಮಲದೋಷ ನಿವಾರಣೆ ಆಗ ತನಕ ಬೇಕು. ಧ್ಯಾನ ನಮಗ ನಿಜವಾಗ್ಲು ಅಂದ್ರೆ ಮನಸ್ಸು ನಿಶ್ಚಲ ಆಗುವವರೆಗೆ ಬೇಕ್ರಿ. ಈಗ ನಿರ್ಮಲ ಆಗಿದ್ದಕ್ಕ ಹೆಂಗ್ ಲಕ್ಷಣ? ನಿರ್ಮಲ ಆಗಿದ್ದಕ್ಕ ನಮ್ಗ ಏನಾಗ್ತೈತಿ ಅಂತಂದ್ರಿ, ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಭಾವನೆ, ಕೆಟ್ಟ ಕೆಲಸಗಳ ಕಡೆ ಹರಿಲಾರ್ದಂಗಿತ್ತು ಅಂದ್ರೆ ನಿರ್ಮಲ ಆಗ್ಯದ, ನಿರ್ಮಲವಾಗಿದೆ. ಇನ್ನ ಹರಿಲಕತ್ತದ ಅಂದ್ರೆ ಇನ್ನ ಮಲಿನ ಅದ, ಇನ್ನು ಕರ್ಮಯೋಗ ಮಾಡ್ರಿ ಅಂತ. ಮತ್ ನಿಶ್ಚಲ ಆಗದಂದ್ರೇನು? ಎಲ್ಲಿ ಒಂದು ಶ್ರದ್ಧೆಯಿಂದ ಪಾಠ, ಆ ವಿಷಯ, ಆ ಗ್ರಂಥ ಹೇಳುವ ಶಿಕ್ಷಕರು, ಆ ಗ್ರಂಥಕರ್ತೃಗಳು ಅವ್ರ ಬಗ್ಗೆ ಶ್ರದ್ಧೆ ಇಟ್ಕೊಂಡು ಬೇರೆ ಯಾವ ಕಡೆ ತಲೆ ಹಾಕ್ಲಾರ್ದಂಗಿದ್ರೆ ಅದು ನಿಶ್ಚಲ. ಬಿಟ್ಟು ಇನ್ನ ಆ ಲಿಂಕ್ ತಗೊಂಡು ಅದ್ರಾಗ ಏನದ, ಇವ್ರೇನ್ ಹೇಳ್ತಾರ, ಅಲ್ಲೇನ್ ಹೇಳ್ತಾರ, ಅಲ್ಲಿ ಚಲೋ ಹೇಳ್ತಾರ, ಇಲ್ಲಿ ಕೆಟ್ಟ ಹೇಳ್ತಾರ, ತಿರುಗ್ತಿರ್ತಾರಲ್ಲ, ಅವ್ರೆಲ್ಲ ಚಂಚಲ. ನನ್ನೊಳಗ ಆತ್ಮದೊಳಗ ನಾನು ಅನ್ಕೊಂಡದ್ದು ಏನಂತ, ಎಲ್ಲಿ ನಾವು ತಿರುಗಾಡಿದ್ರು ನಮ್ಮ ಈ ಆಧ್ಯಾತ್ಮ ವಿಷಯದೊಳಗೆ ಇದನ್ ಬಿಟ್ಟಂತ ಹೇಳಲ್ಲ. ಈಗ ನಮ್ ಗುರುಗಳು ಹೇಳಿದ್ರಕ್ಕಿಂತ ಹೆಚ್ಚು ನನಗ ಅನುಭವಿಕ ಗತಲ್ ಬ್ಯಾರೇದ್ ಬರ್ತದಂತ ನನ್ನ ಕನ್ಫರ್ಮ್ದೊಳಗ ಇಲ್ರಿ. ಯಾಕಂದ್ರೆ ಇಷ್ಟ ಇದು ನಮ್ಗ್ ತಿಳಿಯುವಂಗ ಇದನ್ ಮಾಡುವಂತದ್ದು ಇದನ್ನ ಹೇಳ್ಬೋದ್ರಿ ಅವ್ರಿ. ಅದು ಇಷ್ಟು ತಿಳಿಯಾಗಿ ಎತ್ತಲ್ಲ ಸಣ್ಣ ಮಕ್ಕಳಿಗೆ ಹೇಳ್ದಂಗ ಹೇಳುವಂತವ್ರು ನಮಗ್ ಸಿಗೋದ್ ದುರ್ಲಭತ್ರಪ್ಪ. ಈಗ ನಮಗ ಅಗದಿ ಸಣ್ಣ ಮಕ್ಕಳಿಗೆ ಹೇಳಿದಂಗ ಒಮ್ಮೊಮ್ಮೆ ಸಿಟ್ಟು ಗೆದ್ದಾಗ ಮಾಡ್ತಾರೆ, ಅಂತಕ್ಕಿದ್ದಿರ ಒಂದ್ ಬಡಿತೀರಲ್ರ. ಅಂತಕ್ಕಿದ್ರ ಮತ್ತ ಬಡಿಗೆ ಇಟ್ಕೊಂಡ್ ಕುಂದ್ರಬೇಕಾಗ್ತ, ದೂರ ಸುಮ್ ಕೂತೀವಿ ಅಟೆ. ಇಲ್ರಿಪ್ಪ, ಅದಕ್ಕಿಂತ ಹೆಚ್ಚರಪ್ಪ. ಈಗ ನಮ್ಗ ಯಾಕಂದ್ರ ಬಡಿತೇವಂತ ಅನ್ನೋದ್ರ ಯಾಕೆ ಬಿಡಿತಾವಂತಾರ ಅನ್ನೋದ್ರ ಅಷ್ಟ ಅರ್ಥ ಮಾಡ್ಕೋಬೇಕು. ಬಡದ್ರ ಖರೆ ಅಲ್ರಪ್ಪ. ಗುರುಗಳು ಮತ್ ಬಡಿಗೆ ಅದಕ್ಕೆ ಇಟ್ಕೊಂಡಿರ್ತಾರ. ಅವ್ರು ಜ್ಞಾನದ ಬಡಿಗೆ ಐತ್ರಪ್ಪ, ಜ್ಞಾನದ ಸಲುವಾಗಿ, ಮತ್ತ ಏನ್ ದ್ವೇಷದ ಸಲುವಾಗಿ ಅಲ್ಲ. ಇಲ್ಲ ಅಲ್ಲಿ ಏಟನ್ನು ಬೀಳುದ್ರಿ ಜ್ಞಾನದ ಸಲುವಾಗಿ. ಮರ್ಮದ ಶಬ್ದದ ಮರ್ಮದ ಅರ್ಥರಿ ನಮಗ ಬಡಿಗೆನರೇ. ಅನುವಿನಲ್ಲಿ ಬಿದ್ದ ಏಟು ಅದು ನಮ್ಮ ಡೆವಲಪ್ಮೆಂಟ್ ಗೆ ಕಾರಣ ಆಗ್ತದೆ, ಅಭಿವೃದ್ಧಿಗೆ ಕಾರಣ ಆಗ್ತದೆ. ಇವಾಗ ನಮ್ಗ ಹಿಂಗ ಆಗುವಂತದ್ರಿ. ಮತ್ ನಮ್ ಈ ಜ್ಞಾನದ ಬಗ್ಗೆ ಈಗ ನೋಡ್ರಿ, ಜ್ಞಾನಕ್ ನಾವ್ ಎಲ್ಲಿ ಮಠ ನಮ್ಮನ್ನ ಕರ್ಕೊಂಡ್ ಬಂದ್ರಪ್ಪ. ಈಗ ಈ ಜ್ಞಾನದೊಳಗನು ಜ್ಞಾನದ ಬಾವಿ ನಮಗ ಅಲ್ಲಿ ಅನುಭವಗಳನ್ನ ಹ್ಯಾಗ ನಮಗ ಅನುಭವಿಸ್ಕೊಳ್ಬೇಕು, ಅನುಭವದಿಂದ ಆ ಅನುಭವದ ನುಡಿ ನಮಗ್ ಹೃದಯದ ಮುಖಾಂತರ ಬಂದ ಹೊರಗ ಮುಟ್ಟಿದಾಗ್ರಿ ಏನತ್ಲರಿ ನಮ್ಮ ಒಂದ ಶ್ರೇಯಸ್ ಅನ್ನೋದು ಅಂದ್ರೆ ಈ ಸಾಮಾನ್ಯ ಚೇತನ್ರಿ ಮತ್ತ ವಿಶೇಷ ಚೇತನ ಹೊರಗ್ ಬರೋದಂದ್ರ ಅವಾಗಪ್ಪ. ನೋಡ್ರಿ ಕಲ್ಯಾಣಪ್ಪ, ನಾಗರತ್ನಮ್ಮ ಹೆಂಗ್ ದುಡ್ಕೋತಾರ ನೋಡ್ರಿ. ಅವ್ರ ಎಷ್ಟು ಅದ್ರೊಳಗೆ ಮುಣಿಗಿ ಬಿಟ್ರ ಅವ್ರು. ಈಗ ನಾವ್ ಏಕ ಇದ್ರನು ಇದನ್ ಬಿಟ್ಟು ಇರಂಗಿಲ್ರಪ್ಪ. ನಾನು ಇದ್ರ ಆನಂದದೊಳಗನೆ ಇರ್ತಾನೆ. ಎಲ್ಲೇ ಹೋದ್ರು ಏನೇ ಕೆಲ್ಸ ಮಾಡಿದ್ರು ಇದನ್ ಬಿಟ್ಟಿಲ್ಲ ಅಂತ. ಅವಾಗ ನಮ್ಗ ಈ ಹೆಂಡದ ಮಾರಯ್ಯ ಇವ್ರು ಉದಾಹರಣೆ ಕೊಟ್ರಲ್ಲಪ್ಪ. ಅವ್ರ ಹೆಂಡ ಮಾರತಾರು ಇದನ್ ಮಾರತಾರ ಅಂದ್ರನು ಬ್ರಹ್ಮಜ್ಞಾನಗಳನ್ನ ಬಿಟ್ಟು ಮಾಡ್ಲಿಲ್ಲ ಅವ್ರು. ಒಂದ್ ಕೆಲ್ಸ ಯಾವ್ದೇ ಕೆಲ್ಸ ಮಾಡಿದ್ರು, ಒಳ್ಳೇದ ಮಾಡ್ಲಿ, ಈ ಸಮಾಜದೊಳಗೆ ಇದ್ಕೊಂಡು ಕೆಲಸ
ಆ ಬ್ರಹ್ಮಜ್ಞಾನ ಹೊರತುಪಡಿಸಿ ಇಲ್ವೇ ಇಲ್ಲ ಅನ್ನೋಂಗ ಹೆಂಗ ಅದಾರ್ರಿ ಹಂಗ ಇವತ್ತಿಗೇನು ನನ್ನ ಈ ಮನಿ ಕೆಲಸ ಇಲ್ರಿ ಯಾವ್ದೇ ಇಲ್ರಿ ಎಂತ ಇಲ್ರಿ ನನ್ನ ಆತ್ಮದೊಳಗ್ರಿ ಸದಾವಕಾಲ್ರಿ ನಿಮ್ಮ ಹೇಳಿದ ಸ್ಮರಣೆಗಳೆಲ್ಲಾ ಆಗ್ತಿರ್ತಾವ್ರಿ. ನಿಮ್ಮ ಸ್ಮರಣೆಗಳು ಆಗ್ತಿರ್ತೈತಿ, ನಮ್ಮೆಲ್ಲಾ ಸತ್ಸಂಗದ ಎಲ್ಲಾ ನಡೀತು ಇದಾಕಿರ್ತೈತ್ರಿ. ಯಾರ್ಯಾರ ಏನೇನ್ ಮಾಡಾತಿರ್ತಾರೋ, ಯಾರ ಈಗ ನಮಗ್ ಹೇಳ್ತಿರ್ತಾರೋ ಅವೆಲ್ಲಾ ನೆನಪು ಆಗ್ತಿರ್ತಾರ. ಈಗ ನಮಗಂತಿ ನಿಜ ಅಂತಂದ್ರ ನಿಜವಾದ ಒಂದ ಈ ನಮ್ಮ ಜೀವಮಾನದೊಳಗ ನಾವ್ ಹುಟ್ಟಿದ್ದಕ್ಕೂ ಸಾರ್ಥಕ ಆತಂತೆ ಕಸನ್ನುವಂಗೈತ್ರಪ್ಪ. ಸಾರ್ಥಕ ಬದುಕನ್ನ ಕಣ್ಣಿ ಅಂತ ಅನ್ನುವಂಥದ್ದು ನನಗ ಸಹಜ ಅನ್ಸೈತ್ರಪ್ಪ. ಮತ್ತ ನನ್ನ ಇದಕ್ಕಿಂತ ಹೆಚ್ಚಿಂದ ಯಾವ್ದೈತ್ರಿ? ಇದಕ್ಕಿಂತ ಹೆಚ್ಚಿಂದ ಇಲ್ಲವೇ ಇಲ್ರಿ. ಅದಕ್ಕೆ ಎಲ್ಲಾರ ಇದ್ರ ಹೇಳ್ರಿ, ಎಲ್ಲರೂ ಕೂಡ ಅಲ್ಲಿಗೆ ಹೋಗಮಂತ ಹೇಳಿನಲ್ಲ. ಇಲ್ರಿ, ನೀವ್ ಅಂತಿರ್ತಾರ ಯಾಕೆ ಅಂತಿರ್ತಾರ ಅನ್ನೋದನ್ನ ಅರ್ಥ ಮಾಡ್ಕೋಬೇಕ. ಅಂದ್ರ ಸರಿಯಾಗಿ ನೀವು ಶ್ರದ್ಧೆಯಿಂದ ಕೇಳ್ರಪ್ಪ. ಒಂದ್ ಕಡೆ ಇದ್ದ ಈಗ ಎಲ್ಲಿ ನಿಮಗ ಆನಂದ ಅನ್ಸದ ಅಲ್ಲಿ ಕೇಳ್ರಿ. ಅಂದ್ರ ಅದು ನಾ ಹೇಳಿದ್ದನ್ನ ಕೇಳ್ರಿ ಅನ್ನೋದು ಬದ್ಲಿ ಆಯ್ತಲ್ರಿ, ಅದ ಉಪಯೋಗ ಇರುದಿಲ್ರಿ. ಈಗ ನೀವ್ ಇನ್ನೂ ಎಲ್ಲಿ ಚಲೋ ಐತಿ ಅಲ್ಲಿ ನಡ್ರಿ, ನಾನು ಕೇಳ್ತಾರ್ರಿ. ಮತ್ ಹಿಂಗ ಗುರುಗಳು ಯಾರು ಇರ್ತಾರ? ಶ್ರೇಷ್ಠ ಇದ್ದಲ್ಲಿ ಹೋಗ್ಬೇಕು, ಕನಿಷ್ಠ ಇದ್ದಲ್ಲಿ ಹೋಗಿ ಅದನ್ನ ಎಳದ ಮ್ಯಾಲೆ ಎತ್ತಬೇಕು. ಶ್ರೇಷ್ಠ ಇದ್ದಲ್ಲಿ ಹೋಗಿ ಕೂತು ಕೇಳಿ ನಾವು ಶ್ರೇಷ್ಠ ಆಗ್ಬೇಕು. ಅದ್ರಾಗ ಏನು? ಅಕಸ್ಮಾತ್ ನಾವ್ ಈಗ ಇಟ್ಟೆಲ್ಲಾ ಇದ್ರೂನು ಇನ್ನೂ ಒಂದ್ ಅನುಭವ ನೋಡಿ ಯಾರ್ದಾರ ಇದ್ರೂನು ನಮ್ಗ ಈಗ ಮೊನ್ನೆ ಒಂದ್ ಎಂತ ಅನುಭವ ಆತ್ರಪ್ಪ ಹಂಗ ನಾವ್ ಇಲ್ಲೇ ಇದ್ದಾಗ್ರಿ. ಏನಾದ್ರು ಒಬ್ಬ 70-80 ವರ್ಷದ ಮುದುಕ್ರಿ, ಅವ್ರು ಒಂದ್ ಸ್ವಲ್ಪ ಭಜನಿ ಮಾಡಿದವ್ರಿ. ಅಲ್ಲಿಂದ ನಾವ್ ಬಂದ್ರಿ. ನೀವ್ ಮೊನ್ನೆನು ಹೇಳಿರಿ ಅಪ್ಪ ನಮಗ ಈ ಸತ್ಸಂಗದಾಗ ಒಂದ್ ಮೊದಲಿನ ಸ್ಥಿತಿಗತಿಯಿಂದ ಆದಂತ ಒಂದ್ ಸಂಪ್ರದಾಯಗಳು ನಮ್ ಏನ್ ನಡೆದ್ ಬಂದಲ್ರಿ ನಮ್ ಸಮಾಜದಾಗ್ರಿ, ಒಂದ್ ಮದ್ವಿ ಅನ್ನೋ ಕಾನ್ಸೆಪ್ಟ್ ದಿಂದ ಹಿಡಿದ್ರಿ ಇವತ್ತಿನ ಕಾನ್ಸೆಪ್ಟ್ ಎಲ್ಲಿಗ್ ಬಂದೈತಿ, ಮತ್ ಮೊದಲ್ ಏನಿತ್ತು, ನಡುವ್ ಏನಿತ್ತು, ಈಗ ಏನಿತ್ತು, ಮತ್ ಈಗ ಮುಂದ್ ಏನಾಗತೈತಿ ಅಂದ್ರೆ ಈ ಮದ್ವಿ ಸ್ಥಿತಿಗತಿ ರೀ. ಇವತ್ ಹಿರಿಯಾರು ಕಿರಿಯಾರು ಯಾರು ಬೇಕಾಗುಲ್ಲೇರಿ, ತಮಗ್ ಬೈತಿ ತಮಗ ಚಾಯ್ಸ್ ಮಾಡಿ ತಾವ ಹೋಗುವಂತ ಒಂದ್ ಹಂತಕ್ ಬಂದ್ ನಿಂತಂಗ ಆಗೈತಿ ಅದ. ಅಂದ್ರೆ ಈಗ ಅಪ್ಪ ಅವ್ವ ನೋಡಿದಂತವ್ರನ್ನ ಮಾಡಿದಂತ ಕಾಲ ಹೋಯ್ತು. ಅವತ್ ಅನ್ನೋದನ್ನ ಹೇಳಿದಂಗ್ರಿ ನಡುವಿನ ಮತ್ ಅವ್ರ ಮತ್ ಸ್ಥಿತಿಗತಿ ಏನ ನಮಗ ಆನಂದವನ್ನ ಕೊಡ್ತಿದ್ವಲ್ಲ ಹಿರಿಯಾರು ಹೇಳಿದ್ರಿ ಮೊದ್ಲಿದ್ರು. ಆ ಹಿರಿಯರು ಏನ ಮಾಡಿದ್ರು ಒಂದ್ ಆನಂದ ಆಕ್ಕಿತ್ತ. ಇವತ್ತ ಹಿರಿಯರು ಹೇಳಿದ್ದನ್ನಂತಲ್ ನೀ ಏನ್ ಹೇಳ್ತವ, ನೀ ಎಟ್ ಕಲ್ತಿ, ನೀ ಎಟ್ ಬುದ್ಧಿ ಐತಿ ಅಂತ ಹೇಳಿ ಅನ್ನುವಂತ ಒಂದ್ ಇದಕ್ ಬಂದಾರ ಮಕ್ಕಳ್ರಿ. ಅದನ್ನ ಹೇಳ್ಕೊಂತ ಬಂದ ಅವ್ರು ಇನ್ನೊಂದಾಗಡೆ ಅವ್ರ ಏನ್ ಮಾಡಿರಿ ಅಂದ್ರ, ನೋಡ್ರಿ ಜಗತ್ತಿನೊಳಗ ಇರ್ತಕ್ಕಂಥವ್ರು ಏನತ್ಲ ನಮ್ಮ ಇವತ್ತೊಂದು ಸಂಸ್ಕಾರ ಆಗ್ಲಿ ನಿಜವಾದ ಸಾಂಸ್ಕೃತಿಕವಾದಂತ ಕಾರ್ಯಕ್ರಮಗಳಲ್ಲಿ ನಡಿಬೇಕಾದ್ರ ನರೇಂದ್ರ ಮೋದಿ ಅವರಿಂದ ರಾಮ ಮಂದಿರ ನಿರ್ಮಾಣ ಆಗಿ ರಾಮನ ಅವ್ರ ಒಳಗ್ ಹೋಗ್ಯಾಸ ಅದನ್ನ ಮಾಡಾಕ್ ಹಚ್ಚಿದಂತ ಒಂದ್ ಇದೈತಿ ಅಂತ ಹೇಳಿ ಆ ಹಿರಿಯರು ಕೂಡ ಮಾತಾಡ್ಕೋಂತ ಬರತಿದ್ರಿ. ಮಾತಾಡ್ಕೋಂತ ಬರುವಾಗ್ರಿ ಇಲ್ಲಿ ಈಗ ಹೋಗ್ಬೇಕ್ ಅನ್ನೋದಿದ್ರಿ. ಚಾಳಿಸ್ ತನ್ನ ಹಾಕೊಂಡಾರ ಅವ್ರ, ಚಾಳಿಸ ಹಾಕೊಂಡಾರ ಕಣ್ಣಾಗನ ಐತ್ರಿ. ಅಲ್ಲಿ ಅದನ್ನು ಹಿಡಿದಕ್ಕೆ ಹಚ್ಚಲ್ಲ ಚಾಳಿಸ ಅಂತ ಕಸ ಅಂದಾರು ಹಂಗ ಅದ್ರಾಗನ ಮುಳುಗಿ ಬಿಟ್ಟಾರ ಅವ್ರ ರಾಮನ ಈ ನರೇಂದ್ರ ಮೋದಿ ಇದ್ರಾಗ್ರಿ. ಅಗದಿ ಒಳ್ಳೆ ಇದ್ರಾಗ ಪ್ರಕಾಶಿ ನನ್ನ 40 ಬಿಟ್ಟು ಬಂದೆ, 40 ಬಿಟ್ಟು ಬಂತಾರ ಅವ್ರ ಇಲ್ಲಿ ರೋಡಿಗೆ ಬಂದಂದ್ರೆ ಕಣ್ಣಾಗೆ ಅದ. ಹ್ಞೂನ್ರಿ, ಕಣ್ಣಾಗ ಐತ್ರಿ. ನಾನು ತರ್ತನ್ ನಿಂದಿರ್ ನೋಡಿದವ ನಾನು ಹೊಳ್ಳಿ ಹೋಗಾತೇನ್ರಿ ಅವ್ರಿಗೆ ತರ್ಬೇಕನ್ನಂತ ಹೇಕಾಸ ಇಲ್ಲಿ ಕಟ್ಟಿ ಮೇಲಿದ್ರ ಕಾಣುವಂತದ್ದು ನಿಮ್ ಕಣ್ಣಾಗ ಐತ್ರಿ, ನೀವ ಹಾಕೊಂಡ್ರಿ ಇಲ್ಲೇ ನಿಮ್ಮ ಇದ್ರಾಗ ಐತಂದ್ ನಾನ್ ಓ ಅಂತ ಕಾಸ ಮುಳುಗಿರ್ ಹಿಂಗ ಆಕತ್ ನೋಡಪ್ಪಾ, ನಮ್ದು ಮುಳುಗಿ ಬಿಟ್ಟಿರ್ತಾವ ಒಮ್ಮೆ ವಿಚಾರದಾಗ ಅಂತ ಕಾಸ ಅನ್ನಕತ್ರ ಅವ್ರ. ಅದಕ್ಕಾಗಿ ನರೇಂದ್ರ ಮೋದಿ ಬಹಳ ಮೇರ್ ಮಟ್ಟದ್ ಮಾಡಿದ್ಪ ನಮ್ ದೇಶದಾಗ. ಅಂತದ್ ಮಾಡಿದವ್ರು ನಮ್ಗ ಯಾರು ಇಲ್ಲ ಅಂತ ಕಾಸನಲ್ಲಿ ಅದನ್ನ ನಾವ್ ಮಾತಾಡ್ಕೋಂತ ಹೊಂಟಿದ್ವಿ. ಈಗ ಎಷ್ಟೋ ಮಂದಿ ಪ್ರಧಾನ ಮಂತ್ರಿಗಳಾದ್ರು, ಆದ್ರೆ ಇಲ್ಲಿ ಈ ನೆಲ ಜಲ ಈ ಭೂಮಿ ಸಂಸ್ಕಾರ ಹೆಂಗೈತಿ ಏನೈತಿ ಅಂತ ಹೇಳಿ ಅದನ್ನ ಮಾಡ್ಬೇಕನ್ನೋ ಪ್ರಯತ್ನಕ್ಕೆ ಯಾರು ಹೋಗ್ಲಿಲ್ಲ. ಇವತ್ತೊಬ್ಬ ಅವತಾರ ಪುರುಷ ಆಗಿ ಅವ ಬಂದ ನರೇಂದ್ರ ಮೋದಿ ಅಂದಾಗ ಇದೆಲ್ಲಾ ನಮ್ ಗಟ್ಟಿ ನೆಲದ ಮೇಲೆ ಉಳಿತು ಅಂತ ಹೇಳತ್ತಿರ್ರಿ ಅವ್ರು. ಅದಕ್ಕಾಗಿ ಇದು ಸುಧಾರಣೆ ಆಗೋದು ಯಾವ ರೀತಿಯಿಂದ ಆಗ್ಬೇಕಾಗೈತೆ ಅಂದ್ರ ಬಾಳ್ ಮಂದಿ ಅನ್ನೋದಕ್ಕಿಂತಾನು ಒಬ್ಬ ಶೂರ ಪುರುಷನ ಬರ್ಬೇಕಿಲ್ಲ, ಒಬ್ಬ ಧೀರ ಪುರುಷನ ಬರ್ಬೇಕ, ಅವಾಗನ ಆಗುದಂತ ಅಂದ್ವಲ್ರಿ.
ಹಂಗ ಒಗ್ಗಟ್ಟು ಇರ್ಲಿಲ್ಲ ಅಂತಂದ್ರ ಮನಿನೂ ಹಾಳಾಗ್ತದ. ಹ್ಞೂನ್ರಿ ಒಗ್ಗಟ್ಟಿರ್ಲಿಲ್ಲ ಅಂದ್ರ ಸಮಾಜ ಹಾಳಾಗ್ತದ. ಒಗ್ಗಟ್ಟಿರ್ಲಿಲ್ಲ ಅಂದ್ರ ದೇಶ ಹಾಳಾಗ್ತದ. ಹ್ಞೂನ್ರಿ ಒಗ್ಗಟ್ಟಿರ್ಲಿಲ್ಲ ಅಂತಂದ್ರ ಒಂದು ಕೋಮಿನ ಜನಾಂಗ ಸರ್ವನಾಶ ಆಗಿ ಹೋಗ್ಬಿಡ್ತಾರ. ಒಗ್ಗಟ್ಟು ಹೌದ್ರಿ ಬಹಳ ಮುಖ್ಯ ಅದ. ಹೌದ್ರಿ ಅದನ್ನು ಇದನ್ನ ವಚನದಾಗ ಬರ್ದಾರಲ್ಲಪ್ಪ ನಾವು ಓದಿದೇವಲ್ಲ. ಹ್ಮ್ ಮತ್ತೆ ಈ ಇನ್ನೊಂದ್ ಏನಂತಂದ್ರಪ್ಪ ಈಗ ನಾವ್ ಅದೇವ್ರಿ, ಈಗ ನಾವು ಒಂದ್ 25 ಮಂದಿ ಇದೇವ್ರಿ ನಾವ್ ಈಗ ಸದ್ಯ ನಮ್ ಸತ್ಸಂಗದಾಗ್ರಿ. ಹ್ಮ್ ನಾವೆಲ್ಲರೂ ಮಾತಾಡುವಾಗ ನಮ್ಮ ಮಾತುಗಳನ್ನ ಕೇಳ್ಬೇಕ ಅನ್ನೋದ್ರಕ್ಕಿಂತಲೂ ನೀವು ಯಾವಾಗ ಹೇಳ್ತಾರಿ ಏನಾರ ಹೇಳಿರಿ ನಮಗ ಅಮೃತ ಆದಂಗ ಅಂತ ಹೇಳ್ರಿ ಕಾಕೊಂತ ಕುಂತಿರ್ತೇವ್ರಪ್ಪ. ಹ್ಮ್ ಆ ರೀತಿ ಒಳಗ ಆಗಿರ್ತೈತ್ರಿ ಅದ. ಹಂಗತಲ್ರಿ ಜಗತ್ತಿನ ಒಂದ್ ಇದ್ರೊಳಗನು ರೀ ಮೋದಿ ಏನ್ ಹೇಳ್ತಾನು ಅವ್ ಹೇಳಿದ ಮಾತ್ ಹೆಂಗ್ ನಡ್ಯಾತೈತಿ ಈಗ ಅಂದ್ರ ಅದ್ ಒಕ್ಕಟ್ ಹೆಂಗ್ ಮಾಡದತ್ ನೋಡ್ರಿ ಅದ್ರೊಳಗ ಅಂತ ಒಂದು ಶಕ್ತಿ. ಹಂಗ ನಮ್ಗನು ಒಂದ್ ಕನಸ ಐತ್ರಿ ಅಪ್ಪಾರ. ನಾವು ಒಂದ್ ಕನಸ ಅಂದ್ರ ನಮ್ ಇದ್ರೊಳಗನು ಇಲ್ಲಿ ಜನರನ್ನ ನಿರ್ಮಾಣ ಮಾಡಿ ನಮ್ ಗುರುಗಳನ್ನ ಕರೆಸಿದಾಗ ನಮ್ಗ ಸನ್ಮಂತ ಆಕತ್ರಿ. ಅಲ್ಲಿ ತನಕ ಹೃದಯದ ನಮಗೂ ತಾಳ್ಮೆ ಇಲ್ರಪ್ಪಾರ ಈಗ. ಮಾಡ್ರಿ ಮತ್ತ ಒಂದ್ ಸಂಘಟನೆ ಒಳಗ್ ಮಾಡ್ಬೇಕ್. ಹ್ಞೂನ್ರಿ ಅದರ ಪ್ರಯತ್ನನ ಮಾಡತ್ತೇನ್ರಿ ಎಲ್ಲಾ ತಾವೆಲ್ಲ ಅಡ್ಡ್ಯಾಡಿರಿ. ಮಾಡ್ರಿ ಒಂದು ಪೀಠದ್ದು ಬ್ರಾಂಚ್ ಓಪನ್ ಮಾಡ್ರಿ. ಹಾನ್ರಿ ನಮ್ ಗುರುಗಳನ್ನ ಕರ್ಸ್ಬೇಕು. ಕರೆಸಿದಾಗ ನಮ್ ಗುರುಗಳ್ದ ಹಿಂಗೈತಿ ಅಂತ ಅವರು ಹಿಂಗ ನಮ್ಗೊಂದ ಶುದ್ಧ ಬ್ರಹ್ಮ ಜ್ಞಾನ ಪೀಠವನ್ನ ಸ್ಥಾಪನೆ ಆಗೈತಿ. ಅದರಿಂದ ನಾವು ಮುಂದ ನಾವು ಇಂತದನ್ನ ಕಲಿನು ಹಿಂಗ್ ಮಾಡೋನು ಇಂತ ಇಲ್ಲದನ್ನ ಆಧ್ಯಾತ್ಮಿಕ ವಿಚಾರ ಯಾವುದು ಮತ್ತೆ ಈ ಲೌಕಿಕ ವಿಚಾರ ಎರಡನ್ನೂ ಕೂಡಿಸಿ ತಿಳಿಸಿ ಮಾಡಿಕ್ಯಾಸ ಒಂದಷ್ಟು ಮಂದಿ ಒಪ್ಕೊಳತಾರ್ರಿ. ಹೆಂಗ್ ದುಡಿತೀರಿ ಹೆಂಗ್ ಪಡ್ಕೋತೀರಿ ನೋಡಪ್ಪ. ನಮ್ದ್ ಏನ್ ಮಾಡೋದು ಮಾಡ್ಬಿಟ್ಟ ವ್ಯಾಪಾರ ನೀವು ಸಾಧಿಸಿರಿ ಅನ್ನೋದು ನಮಗ್ ಗೊತ್ತಾಗೈತ್ರಿ. ನೀವು ಸಾಧಿಸಿದಾಗ ನಮಗ್ ಮತ್ತಿಗೆ ಇಷ್ಟ ಮಂದಿ ಉಣ್ಸಾತ್ರಿ. ಇದ್ರ ಹಿಂದೆ ಮತ್ತೆ ಎಷ್ಟೋ ಮಂದಿ ಉಣ್ಣಾತೇವ್ರಿ ನಾವು. ಅದ್ರ ಸಿಮಿ ಅದರದ ಇದು ನಮ್ಗ ಅರ್ಥ ಆಗೇತ್ರಿ. ಯಾಕಂದ್ರ ನಿಮ್ಮಲ್ಲಿ ಇರ್ತಕ್ಕಂತ ಶಕ್ತಿ ಏನನ್ನೋದನ್ನ ನಮ್ಗ ತೋರ್ಪಡ್ತದ್ರಪ್ಪ. ಯಾಕಂದ್ರ ನೀವ್ ಎಲ್ಲೇ ನಮ್ಗೆ ನೋಡಿ ಹೊರಗೆ ಬಂದಾಗ ಆತು, ಇದನ್ ಬಂದಾಗ ಆತು, ಇದನ್ ಹೇಳುವಾಗ ಆತು, ನಿಮ್ಮಲ್ಲಿ ಒಳಗ ಹೃದಯದಿಂದ ಬರುವಂತ ನುಡಿಗಳು ಗೊತ್ತಾಕ್ಕವ್ರಪ್ಪ. ಈಗ ನಮ್ಮ ಕಾದ್ರೊಳ್ಳಿ ಅಜ್ಜಾರಿಗೆ ಅವ್ರಿಗೆ ಅಂತ ಹೇಗಾಸಿ ಇವ್ರಿ ಸಂಘ ಅನ್ನೋದು ಅಂದ್ರಲ್ರ, ಹಂಗ ಹೋಲಿಸಬಾರ್ದು. ಅವ್ರ ಬೇರೆ ಅಲ್ಲ ಇವ್ರ ಬೇರೆ ಅಲ್ಲ ಅನ್ನುವಂಗ ನಮ್ಮ ಆತ್ಮದೊಳಗ ಅದೇವ್ರ ನಾವ್ರಿ. ಎಲ್ಲರ ಬಗ್ಗೆ ಗೌರವ ಇರ್ಬೇಕು. ಯಾರಿಂದ ಏನ್ ಒಳ್ಳೇದ್ ಸಿಗ್ತದ ಅದನ್ನ ಪಡ್ಕೋಬೇಕಷ್ಟೆ. ಈಗ ನಾವ್ ಅಲ್ಲಿ ಪ್ರತಿ ವರ್ಷ ನಾವ್ ಹೊಕ್ಕಿದ್ರ ಅಪ್ಪಾರ ಅಲ್ಲಿ ನಾವ್ ಇದಕ್ರಿ ಕಾದ್ರೊಳಿಗೇನೋರಿ ಶಂಕರ ಮುಂದಾಗ್ರಿ. ಅವಾಗ ಮೊದಲ್ರಿ ಒಂದು ಸತ್ಸಂಗ ಇಡ್ರಿ, ಎಲ್ಲರಿಗೂ ಕರೆಸ್ರಿ ಅಲ್ಲಿ ಕಾದ್ರೊಳಗ. ಮಾಡ್ರಿ ಕಾದ್ರೊಳಿ ಭಕ್ತರು ನಾವೇ ಭಕ್ತರು, ಬೇರೆ ಯಾರು ಸಂಬಂಧ ಇಲ್ಲ ಅನ್ನಂಗ್ ಮಾಡ್ಲಕತ್ತಾರ. ನಾವು ಎಲ್ಲಾ ಸ್ವಾಮೀಜಿಗಳಿಗೆ ಭಕ್ತರು ಹೌದು, ಯಾರು ಕೂತು ಕೇಳ್ತಾರ ಅವ್ರಿಗೆ ಗುರುಗಳು ಹೌದು, ಎರಡೂ ಹೌದು. ನಾವು ನಮ್ಮದ್ರಾಗ ಅರ್ಧಕ್ಕರ್ಧ ಸನ್ಯಾಸಿಗಳದಾರ ಫೇಸ್ಬುಕ್ ನಾಗ. ಯಾಕಂದ್ರ ನಮಗ 1000 ಮಂದಿ ಅದಾರ. ಎಲ್ಲರೂ ಸುಮ್ಮ ಕೂತ್ ಹೆಂಗ್ ಕೇಳ್ತಾರ ಅವ್ರು. ಓಕೆ ಮತ್ತೇನ್ರಿಪ್ಪ, ಮತ್ತೇನ್ ಹೇಳ್ಬೇಕು? ಏನ್ ನೀವ ಹೇಳ್ಬೇಕ್ರಪ್ಪ. ಮಾಂತೇಶಿಂದ ಏನ್ ಲೆಕ್ಕಪತ್ರ ಎಲ್ಲಾ ಸೆಟ್ಲ್ ಆಯ್ತಾ? ಹ್ಞೂನ್ರಿ ಎಲ್ಲಾ ಸೆಟ್ಲ್ ಆಕತ್ತಲ್ರಿ. ನಾವು ಎಲ್ಲಾ ಹೇಳಿ ಮಾತಾಡಿದ ಅಂಗಡಿ ಆತ್ರಿ, ನಾವ್ ಆತ್ರಿ. ನಾನು ಮೊನ್ನೆ ಸಂಗಮೇಶಿಕಾಗ ನಾನೊಂದ್ ₹1000 ಕೊಟ್ಟು ಬರ್ಬೇಕಂತ ಹೇಳಿ ವಿಚಾರ ಮಾಡಿದ್ದೀರಿ. ಅಂದ ಕದ ಹಾಕಿತ್ರ ಶನಿವಾರ ಇತ್ರಿ. ಅವ್ರ ಎಲ್ಲೋ ಊರ್ ಹೋಗಿದ್ರ. ಮತ್ ಮಾಂತೇಶಿಗೆ ಫೋನ್ ಹಚ್ಚಿ ಹೇಳಿನಾರ, ಹಿಂಗಿಂಗ್ರಿ ಹಿಂಗ ಎಲ್ಲಾರ್ಗು ಹೇಳ್ಯಾನಾರ್ರಿ, ಮತ್ತೆಲ್ಲಾ ಟಚ್ ಮಾಡ್ಯಾನ್ರಿ. ಇನ್ ₹4000 ಅಷ್ಟ ಬಾಕಿ ಉಳ್ದಿತ್ತು, ಅದನ್ನು ಎಲ್ಲಾನು ಸರಿ ಮಾಡುವಂಗ ಮಾಡೇವ್ರಿ. ಅದ್ ಎಷ್ಟ್ ಕಡಿಮೆ ಬಿದ್ದಿತ್ತಲ್ರಿ? ಅವ ಮೊದಲ 7000 ಹೇಳಿದ್ರಿ. ಮತ್ತು ಹಿಂದಾಗಡೆ ಅದೆಲ್ಲಾರು ಕಳ್ಸಿರಲ್ರಿ ಅವರು ಒಂದಟ್ ಗುರುಗಳ್ರಿ. ಅವ್ರೆಲ್ಲಾ ಕಳ್ಸಿದ ಬಳಕ ಮತ್ತ ನಾವು ಅದ 4000 ಉಳ್ದತ್ ಅನ್ನೋದು ನಮ್ ಮುಂದ್ ಹೇಳಿರಿ ಅವ್ರ. ಈಗ್ರಿ 4000 ಉಳ್ದದ್ರಲ್ಲಿ ಅಂದ್ರ ನಾವು 6 ಮಂದಿ ಇದೇವ್ ಈಗ. ಅವ್ರೆಲ್ಲಾರು 1000 ಕೊಟ್ಟಾರು. ಅದಕ್ಕಾಗಿ ನಾವಾರು 1000 ಕೊಟ್ಟವ್ರಿ. ಉಳ್ದದ್ದು ಇಟ್ಕೋರಿ, ಏನಾರ ಮತ್ ಮುಂದ್ ಅಕಸ್ಮಾತ್ ಪ್ರಸಂಗ ಬಂದಾಗ್ರಿ. ನೀವೇನ್ ಕೊಡ್ಬೇಡ್ರಿ ಈಗ ರೊಕ್ಕ. ಈಗ ಸೆಕೆಂಡ್ ರೌಂಡ್ ಯಾರ್ಯಾರು ಕೊಟ್ಟಾರಲ್ಲ ಅದೆಲ್ಲಾ ರೊಕ್ಕ ನಾನು ಅವ್ರವ್ರಿಗೆ ವಾಪಸ್ ಕೊಡ್ಲಕತ್ತೇನಿ. ಯಾಕ್ರಪ್ಪ? ಫಸ್ಟ್ ಟೈಮ್ ಕೊಟ್ಟದ್ದು ಅದು ಲಿಂಗ ಭೋಗ, ಸೆಕೆಂಡ್ ಟೈಮ್ ಬೇಡಿದ್ದು ಅದು ಅಂಗಭೋಗ. ಅದು ನಾವ್ ಕೇಳಿ ಇಸ್ಕೊಳ್ಳೋದಲ್ಲ. ಅದು
ಇಲ್ರಿ ನಾವ ಅದನ್ನ ಇದನ್ ಮಾಡಿವಿ ಅಂತ ಹೇಳಿ ಇದನ್ ಮಾಡಿದೇವಲ್ರಿ. ಎಲ್ಲ ದುಡ್ಡು ರಿಟರ್ನ್ ಆಗ್ತದ. ಈ ನಾಳೆ ಸ್ಯಾಲ್ರಿ ಬರೋನು ವಾಪಸ್ ಕೊಟ್ಬಿಡ್ತೀನಿ. ಅದೆಷ್ಟ್ 11 12 ಎಷ್ಟು ಕಡಿಮೆ ಬಿದ್ದಿತ್ತಲ್ಲ ಅದು? ಒಂದ 10 12 ಇರ್ಬೇಕದು. 10 ಎಷ್ಟೋ ಹೇಳಿದ್ರಿ ಅವ್ರ. ನೀವೇನ್ ಬ್ಯಾಡ್ರಪ್ಪ, ನೀವ್ ಇನ್ನೇನ್ ಮುಗದತ್ರಿ. ಮತ್ ಮುಂದ ಟೈಮ್ ನಮ್ಗ್ ರಗಡ್ ನಿಮ್ಮಿಂದ ಉಪಕಾರ ಐತಪ್ಪ. ನಿಮ್ಮಿಂದ ಇಲ್ಲ, ಎಲ್ಲಾ ಅದು ಸೆಕೆಂಡ್ ರೌಂಡ್ ಏನ್ ಕೊಟ್ಟಾರಲ್ಲ ಆ ದುಡ್ಡಿನವರು ನನಗ ರಿಯಲ್ ಇವ್ರವ್ರಲ್ಲ, ನಿಜವಾದ ಸಪೋರ್ಟರ್ಸ್ ಅವ್ರು. ಹೌನ್ರಿ. ಹ್ಮ್ ಸತ್ಯಸಂಧರ್ ಅವ್ರು. ಹಿಂಗಾಗಿ ನಿಮ್ದೇನ್ ಕೊಡ್ಲಕ್ ಹೋಗ್ಬೇಡ್ರಿ. ಇನ್ನ ಎಷ್ಟು ಕಡಿಮೆ ಅದ ಎಲ್ಲಾ ಸೇರ್ಸಿ ನಾ ಮಾಂತೇಶಿಗೆ ಅದ ಅಮೌಂಟ್ ಕಳಿಸ್ತೀನಿ, ಮತ್ತ ವಾಪಸ್ ಅವ್ರವ್ರಿಗೆ ಹಾಕ್ತೇನೆ ಸೆಕೆಂಡ್ ರೌಂಡ್. ಮಾಂತೇಶಿ ಜೊತೆನು ಒಮ್ಮೆ ಹೇಳಿನಾರೆ. ಇನ್ನೊಂದೇನ್ರಿ, ನಾವು ನಡಕ ಏಕದಮ್ ಎಲ್ಲಾ ಕ್ಲಿಯರ್ ಆಗುಲೆ ನಾವು ಇದಕ್ ಹಾಕ್ಬಾರ್ದು ಬೋರ್ಡ್ಗೆ, ತಿಳಿಸ್ಬಾರ್ದು ಸತ್ಸಂಗದ ಹಿಂಗಿಂಗ ಎಷ್ಟ್ ಖರ್ಚ ಎಷ್ಟ್ ಇದಾಗಿದೆ ಪೂರ್ತಿ ಕ್ಲಿಯರ್ ಆಗಿ ಒಂದ್ ಹೇಳ್ಬಿಟ್ಟು ಅಂದ್ರೆ ಹೊಳ್ಳೆ ಇನ್ನೊಮ್ಮೆ ಸುದ್ದಿ ಬರ್ಬಾರ್ದು. ಹಂಗ್ ಮಾಡ್ಬೇಕ್ರಿ ಅದನ್ನ ಅಂತ ಹೇಳಿನ. ಸುಮ್ಮನೆ ಅವಸರ ಮಾಡಿ ಏನಾರ ಹಾಕೋದು, ಏನಾರ ನಮಗ್ ಕೇಳ್ಬೇಕು, ಮಾತಾಡ್ಬೇಕು, ಕಲ್ಯಾಣಪ್ಪ ಕೇಳ್ಬೇಕು, ನಮಗ್ ಕೇಳ್ಬೇಕು. ನಾವ್ ಕೇಳದ ಗ್ರೂಪಿಗೆ ಹಾಕಿನ್ರಿ, ಅವಾಗೆ ಹಾಕಿ 3 ದಿನ ಆಯ್ತು. ನಮ್ ಸಂಗಟ ಮಾತಾಡ್ಲಾರ್ದೆ ಹೋಗಿ ನೋಟಿಸ್ ಬೋರ್ಡಿಗೆ ಹಾಕೋದು ಅವ್ರ ಕೆಲ್ಸ ಅಲ್ಲ ಅವು. ಅಲ್ರಿ ಹಾಕ್ಬಾರ್ದು. ಕಲ್ಯಾಣಪ್ಪನ್ ಪರ್ಮಿಷನ್ ಇರ್ಲಾರ್ದೆ ನಾವ್ ಏನು ಮಾಡಬಾರ್ದು. ಈಸ್ ದ ಕಮಾಂಡರ್. ಇದನ್ ತಿಳ್ಕೊಬೇಕ್ರಿ ನಾವು. ಅವನಿಗೆ ಮೀರ್ ಹೋಗ್ಬಾರ್ದು. ಕಲ್ಯಾಣಪ್ಪಗ್ ಏನು ಮರ್ಯಾದೆ ಕೊಡ್ಲಾರ್ದಂಗ ಅವನಿಗೆ ದೊಡ್ಡವನಿಗೆ ಮಾಡಿ ಕುಂದಿರ್ಸಿ, ಕಲ್ಯಾಣಪ್ಪಗ್ ಮರ್ಯಾದೆ ಕೊಡ್ಲಿಲ್ಲ, ನಾವ್ ಸುಮ್ನೆ ನಮ್ಗೆ ತಿಳಿದದ್ದು ಒಂದೇರ ಲಿಸ್ಟ್ ಮಾಡಿ ಗ್ರೂಪಿಗೆ ಹಾಕದ್ ದೊಡ್ಡ ಮಾತಲ್ಲ. ಮೊದಲ ಕಲ್ಯಾಣಪ್ಪನ್ ಬಲ್ಲಿ ಫೈನಲ್ ಆಗ್ಬೇಕದು. ಅವ್ರಿಗೆ ಮಹತ್ವ ಕೊಟ್ಟು ಆಮೇಲೆ ಮುಂದಿಂದ ನೀವು ಗ್ರೂಪಿಗೆ ಹಾಕದ. ಅದೆಲ್ಲ ಸ್ವಲ್ಪ ಏನಾಗಿದ್ದ ಆಗ್ಯದ. ನೆಕ್ಸ್ಟ್ ಟೈಮ್ ದವ್ರಿಗೆ ನಾನೆಲ್ಲ ಕರೆಕ್ಟ್ ಮಾಡ್ತೀನಿ. ಅದ್ ಏನ್ ಮಾಡೋದು. ಮುಂದಿನ ಸಲ ಏನು ಕೊಂಕ್ ಆಗದಂಗ ಮಾಡಕ್ ಬರ್ತದಲ್ರಿ. ಮಾಡಿದವ್ರಿಗೆ ಏನು ಅನ್ಬಾರ್ದತ್ ಸುಮ್ ಕೂತೀನಿ ಅಷ್ಟೇ ನಾನು. ಮಾಡಿಕೆ ಅನಸ್ಕೋಬಾರದು. ಬೆಟ್ಟದ ಮೇಲೆ ಒಯ್ದು ದೊಡ್ಡ ಕಾರ್ಯಕ್ರಮ ಮಾಡ್ಯಾವ ಹೈರಾಣಾಗಿ. ಪಾಪ ಅವರು ಬೇಕಾದಂತದ್ ಮಾಡ್ರಪ್ಪ. ನಾವ ಮಾಡ್ಲಿ ಅವ್ರ ಮಾಡ್ಲಿ, ಮಾಡಿದ್ದನಂತಲ್ರಿ ಅದ್ನ ಗುರು ಮುಖಾಂತರ ಹೆಂಗ್ ತಿಳಿಸ್ಬೇಕಾಗೈತಿ, ಮತ್ ನಮ್ಮ ಗ್ರೂಪಿನ ಮುಖಾಂತರ ಹೆಂಗ್ ತಿಳಿಸ್ಬೇಕಾಗೈತ್ರಿ, ಅದೊಂದು ನಿಯಮ ನಮಗ್ ತಿಳಿಸಿರ. ನಿಮ್ ಕೂಡ ಮಾತಾಡುವಾಗ ಹಿಂಗ್ ಆಗೇತ್ರಿ ಅಂತ ಡಿಟೇಲ್ ನಾವ್ ಏನ್ ಹೇಳ್ಬೇಕಾಗೈತಿ ಹೇಳ್ಬೇಕ್ರಪ್ಪ. ಅವಸರ ಮಾಡಬಾರ್ದು. ಯಾವ್ದೇ ನಮ್ ಸಂಗಟ ಡಿಸ್ಕಸ್ ಮಾಡಿ ಆಮೇಲೆ ಗ್ರೂಪಿಗೆ ಹಾಕ್ಬೇಕು. ನಮ್ಮಲ್ಲಿ ಬಂದಾಗ ನಾವ್ ಕಲ್ಯಾಣಪ್ಪಗ ಕಳಸ್ರಿ, ಅವ್ರ ಏನ್ ಹೇಳ್ತಾರ ನೋಡ್ರಿ, ಚೆಕ್ ಮಾಡ್ರಿ ಅಂತ. ಈಗ ನಾವ ನಮ್ ಗುಡಿದ ನೋಡ್ರಿ ಏನ ಹೇಳಿನಲ್ರಪ್ಪ, ಒಂದ್ 2,80,000 ರೂಪಾಯಿ ಕುಡಿತ್ರಪ್ಪಾರ ಇಲ್ಲಿ ನಮ್ಮ ಸಿದ್ದಾರೂಢ ಮಠದ. ಅದಕ್ಕ ಪೂರ್ವದಲ್ಲಿ 1ನೇ ವರ್ಷ ಆದಾಗ್ರಿ ಏನಂತಲ್ರಿ, ಇದಕ್ಕ ಹೆಚ್ಚು ರೊಕ್ಕ ಕೊಟ್ರಿ ಎಲ್ಲಾರು. 10,000 15,000 20,000 ಒಬ್ಬೊಬ್ಬ ಮನುಷ್ಯ ಕೊಟ್ಟಿದ್ರಿ. ಕೊಡ್ತಾರ್ರಿ, ದಾನಿಗಳು ಇರ್ತಾರ, ಎಲ್ಲಾ ಕೊಡ್ತಾರ. ಕೆಲವೊಂದು ಕಮಿಟಿ ಮೆಂಬರ್ಸ್ ಅಂತ ಇರ್ತಾರಲ್ಲ, ಅವರಿಗೆ ಗೌರವದಿಂದ ನಾವ್ ಹಿಂಗ್ ಮಾಡೀವಿ, ಹಿಂಗ್ ಮಾಡ್ಲಕತ್ತೀವಿ ಅನ್ನೋದು ಒಬ್ರಿಗೊಬ್ರು ಹೇಳಿ ಕೇಳಿ ಮಾಡ್ಬೇಕು. ಮತ್ತು ನಮ್ಗೇನ್ ತಿಳಿದದ ಮಾಡಿಕೆ ಬಡ ಅದ ಲಿಸ್ಟ್ ಮಾಡಿ ನಾವು ಗ್ರೂಪಿಗೆ ಹಾಕಿದ್ರ ಗ್ರೂಪಿನ ಜನರಿಗೆ ತಪ್ಪು ಮೆಸೇಜ್ ಹೋಗ್ತಾವ. ಒಂದಿಟ್ಟು ತಪ್ಪು ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡ್ತೈತಿ. ಮಾತಾಡ್ಲಕ್ ಹೋಗಕ ಒಂದ್ ಚಾನ್ಸ್ ಸಿಗಬಾರ್ದು. ಹಂಗಿರ್ಬೇಕು. ಫೇರ್ ಮತ್ತು ಅವರು ನಮಗ ಒಳಗ ಅಂಡರ್ಸ್ಟ್ಯಾಂಡಿಂಗ್ ಏನ ತಪ್ಪು ಕಲ್ಪನೆ ಮಾಡ್ಕೋಬಾರ್ದು ತಮಗ್ ತಾವ. ಹಂಗ ನಾವು ಕೊಡ್ಬಾರ್ದ್ರಿ. ಏನ್ ಇನ್ನ ರಗಡ್ ಅದಾವ ಫಂಕ್ಷನ್ಗಳು. ನಿಧಾನ ಬಾಳ ಅದ ಮಾಡೋದು. ನೀವೇನ್ ದುಡ್ಡು ಕೊಡ್ಲಕ್ ಹೋಗ್ಬೇಡ್ರಿ ಈಗ. ಆಯ್ತು. ಎಲ್ಲಾ ಅದ ಇನ್ನ ಎಷ್ಟ್ ಉಳ್ದದ ಪ್ಲಸ್ ಸೆಕೆಂಡ್ ರೌಂಡ್ ಯಾರ್ಯಾರು ಕೊಟ್ಟಾರ ಅದೆಲ್ಲ ನಮ್ ಪೀಠದ ಕಡೆಯಿಂದ ವಾಪಸ್ ಆಗ್ತದ. ಇಲ್ರಿ, ಇದೊಂದ್ಸರಿ ಬ್ಯಾಡ್ ಅಂತಂತಿದ್ರಪ್ಪ. ನೀವ್ ಇದೊಂದ್ಸರಿ ಹೋಗ್ಲ್ರಿ. ಮುಂದ ನೀವ್ ಏನ್ ನಾವ್ ಅಕಸ್ಮಾತ್ ಅಂತ ಸಂದರ್ಭ ಬಂದ್ರೆ ಹಿಂಗಿಂತ ದೊಡ್ಡದ್ ಬಂದ್ರ ಅಂತ ಹೇಳಿ ದೊಡ್ಡದ್ರಾಗ ನೀವ್ ಇನ್ವಾಲ್ವ್ ಆಗವಲ್ರಿ. ಇದೇನ್ ದೊಡ್ಡದ್ ಅಲ್ರಿ ನಮಗ್ ನಿಜ ಹೇಳ್ಬೇಕಂದ್ರಪ್ಪ. ಈ ಸಾರಿ ಕೊಟ್ಟು ಬಿಡ್ತೀರ ಎಲ್ಲಾರು? ನೋಡ್ರಿ. ನೀವ್ ಏನ್ ಅದನ್ನ ಇದನ್ ಮಾಡ್ಬೇಡ್ರಿ. ಯಾಕ ಅದ್ರಾಗ ಮತ್ತ ಬೇಡ್ರಿ ಅದ್ರಾಗ ನೀವು ಅದನ್ನ ಸುಮ್ನ ಮಾತನು ವೇಸ್ಟ್ ಆಗದಂಗ್ರಿ. ಇನ್ನೊಮ್ಮಿಗ್ ಬಂದಾಗ್ರಿ ಅಪ್ಪಾರ ಹಿಂಗ್ ಬಂದೈತ್ರಿ, ಇಂತದ್ ಮಾಡಾಕ್ ನಿಂತಾವ ಅಂತ ನಾವು ಸರಿಯಾದಂತ ಮಾರ್ಗ ತಗೊಂಡ್ರ ನಿಮ್ಮನ್ ಕೇಳ್ರಿ ಏನ್ ಮಾಡ್ಬೇಕ ಅನ್ನೋದನ್ನ ಅದನ್ನೆಲ್ಲಾ ಹೇಳಾಕ್ ಹಚ್ಕ್ಯಾಸ್ ಮಾಡ್ತಾರಪ್ಪ. ನಮ್ಗೆಲ್ಲ ಗೊತ್ತಾಗ್ಯದ. 2 ಸಾರಿ ಕೇಳೋದಿಲ್ಲ, ಒಂದೇ ಸಲ. ಈಗ ಹೇಳ್ಬಿಟ್ಟಿನಿ ನಾನ್, ತಿಂಗಳ ದಿನ 10 ರೂಪಾಯಿ ಹಾಕ್ರಿ, ವರ್ಷಿಗೆ 3,000 ರೂಪಾಯಿ ಮಾಡಿ. ಸರಳ ವಿಧಾನರಪ್ಪ. ಮತ್ತ ಶುದ್ಧ ಬ್ರಹ್ಮ ಪೀಠಕ್ 3,000 ರೂಪಾಯಿ ರಿಸರ್ವ್ ಇಟ್ಟು ಬಿಡ್ರಿ. ನಿಮಗ ಒಂದ್ ಚಲೋ ಗಿಫ್ಟ್ ಸಿಗ್ತದ. ಚಲೋ ಎಲ್ಲಾ ಗಾಡಿ ಖರ್ಚು, ಹೋಲಕ್ಕ ಬರ್ಲಕ್ಕ ಇರ್ಲಕ್ಕ ಎಲ್ಲಾ ಚಂದ ವ್ಯವಸ್ಥೆ ಆಗ್ತದ. ಸುಮ್ 1,000 ರೂಪಾಯಿ ಹಾಕಿದ್ರಿ ಏನು ಮಾಡಕ್ ಆಗಲ್ಲ.
ಇದೆಂತ ಸರಳ ಜೀವನ ನೋಡ್ರಪ್ಪ. ಈಗ್ಲಿಂತ ದಿನ 10 ರೂಪಾಯಿ ಹಾಕ್ರ ಅಂತ ಯಾರ್ ಹಾಕಿ ಬರ್ತಾರ ಅವ್ರಿಗೆ ಚಂದ ರೂಮ್ ಬುಕ್ ಮಾಡಮು, ಒಳ್ಳೆ ಒಂದು ಹಾಲ್ ಬುಕ್ ಮಾಡಮು, ನೀಟಾಗಿ ಎಂಜಾಯ್ ಮಾಡ್ಕೊಂಡ್ ಬರಮ್. ಅದು ಅಯೋಧ್ಯೆ ಅಂದ್ರೆ ಅಯೋಧ್ಯೆಕ್ ಹೋಗಮು, ಇಲ್ಲ ಕಾಶಿಗೆ ಅಂದ್ರೆ ಕಾಶಿಗೆ, ಎಲ್ಲಿ ಅಂತೀರ ಅಲ್ಲಿ ಹೋಗಿ ಬರಮ್. ಹೌದ್ರಪ್ಪ. ಒಂದೊಂದ್ ಗ್ರೂಪ್ ಚಲೋ ತಮ್ಗೆ ಎಲ್ಲಾ ಇದನ್ ಟೂರ್ ಚಲೋ ತಮ್ಗೆ ಇದನ್ ಮಾಡಿ ಬರೋಣ್ರಪ್ಪ. ಮಾಡಮ್ ಇಲ್ಲಿ ಮಂತ್ರಾಲಯ ಅಂದ್ರೆ ಮಂತ್ರಾಲಯ. ನಮಗೂ ಇನ್ನೊಂದಿಟ ಏನೈತೆ ಅಂದ್ರೆ ಸ್ವರ್ಗದ ಒಂದ್ ಕಲ್ಪನೆ ಬರ್ತೈತ್ರಪ್ಪ ನಿಮ್ ಜೊತೆ ಇದ್ರ. ಮಾಡಮ್ ಹಿಂಗ ಒಮ್ಮೆ ನಮ್ಮ ಊರ್ ಮಟ್ಟದ ಸ್ವಾಮಿಗಳಿದ್ರಲ್ರಿ ಅಡಿಯಪ್ಪಜ್ಜಾರ್ ಮೊದಲಿನವ್ರಿ. ನಮಗ ಅಷ್ಟ್ ತಿಳುವಳಿಕೆ ಇರಾಕಿಲ್ರಿ. ಇಲ್ಲದ ಟೈಮ್ದೊಳಗ್ರಿ ಎಲ್ಲಾ ಹಿರಿಯರ್ನ ಕರ್ಕೊಂಡನ ಹೋಗಿದ್ದೀನಿ ರೀ ಕೂಡಲ ಸಂಗಮಕ್ರಿ. ಇಲ್ಲಿ ಬಾಳ ದೂರ ಇಲ್ರಿ, ಅವಾಗ ನಮಗ್ ದೂರ ರೀ ಅದ. ಎಲ್ಲಾರು ಕರ್ಕೊಂಡ್ ಹೋದಾಗ್ರಿ ಏನಾಗಿತ್ತ ಅಂದ್ರಿ ಬರೇ 40 ರೂಪಾಯಿ ನೋಡ್ರಿ ಒಬ್ಬ ಮನುಷ್ಯಾಗ ಬೀಳತ್ರಪ್ಪ. ಬರೇ 40 ರೂಪಾಯಿದಾಗ ಹೋಗಿರಿ ಸ್ವರ್ಗಾನ ನೋಡಿದಂಗ ಆಗಿಬಿಟ್ಟಿತ್ರಿ ನಮಗ. ಅವ್ರು ಅಜ್ಜಾರ್ ಆಗಿನ ಟೈಮ್ದಾಗ ನಮ್ಗೇನ ಇಂತ ಅನುಭವ ಇರಾಕಿಲ್ರಿ. ಇಲ್ದಿದ್ರು ಅವ್ರು ಧ್ಯಾನ ಮಾರ್ಗದೊಳಗ ಅಲ್ಲಿ ಹೊಳಿ ದಂಡ್ಯಾಗ ಕುಂತ್ ಹೊಳೆ ಜಳಕ ಮಾಡಿ ಇದನ್ನ ಮಾಡಿ ಕೂಡಲ ಸಂಗಮನ ಜಗದೊಳಗ್ರಿ ಧ್ಯಾನ ಮಾಡಿ ಕ್ಯಾಸ ಓಂ ನಮಃ ಶಿವಾಯ ಅನ್ನಕ್ ಹಚ್ಚಿ ಕ್ಯಾಸ ಎಲ್ಲಾ ಇದನ್ ಮಾಡಿ ಅಜ್ಜಾರು ಆತ್ ಮಾಡ್ರಪ್ಪ ಅಂತ ಈಗ ಮಾಡಿ ಮತ್ ಧ್ಯಾನ ಮಂದಿರಕ್ಕೆ ಹೋಗಿ ಕ್ಯಾಸ ಅಲ್ಲಿ ಪ್ರಸಾದದ್ದು ಇತರದ್ದು ಎಲ್ಲಾ ಮಾಡಿಸಿ ಕ್ಯಾಸ ನಮಗ್ ಅಷ್ಟ ಆನಂದ ಆಗಿತ್ರಿ. ಅಂತದ್ದು ಹಿಂದಾಗಡೆ ಅಪ್ಪ ನಮ್ಮನ್ನ ಎಲ್ಲಿ ಬೇಕಾಗಿ ಕರ್ಕೊಂಡ್ ಹೋಗಪ್ಪ ಪ್ರಕಾಶಿ, ನಮ್ಮನ್ನ ನಾವೆಲ್ಲಾ ಬರ್ತೇವೆ ಇನ್ನೊಮ್ಮೆ ಅಂತ ಈಗ ಅಂದಿದ್ರಿ. ಎಲ್ಲಾ ವಯಸ್ಸಾದವ್ರ ಬಂದಿರ್ರಿ ಅಜ್ಜಾರ್ನವ್ರೆ. ನಿಮ್ದಂತೂ ಬೇಕಾದಂಗ ಆರ್ಗನೈಸ್ ಮಾಡೋ ಕೆಪಾಸಿಟಿ ಅದ, ಎಲ್ಲಾ ಚಂದ ಮಾಡಮ್ ತೋರಿ. ನಾವು ಇಲ್ಲಿದ ಆತಂದ್ರ ನಮಗ್ ಯಾರ್ದು ಏನ ಇನ್ನೊಬ್ರದನು ಏನು ಬೇಡ, ಅವ್ರು ಬಂದ್ ಹೋದ್ರ ಸಾಕ್ರಿ ಅಂತದ್ ಮಾಡ್ತೇನ್ರಪ್ಪ ಕಾರ್ಯಕ್ರಮ. ಹ್ಞೂನ್ರಿ. ಒಂದು ರಾತ್ರಿ ಮಕ್ಕೊಂಡಾಗ ಹಲ್ಲು ಬ್ಯಾನಿ ಆಯ್ತಂದ್ರ ಮುಂಜಾನೆ ಡಾಕ್ಟರ್ 3000 ರೂಪಾಯಿ ಇಸ್ಕೊಂಡ್ ಕಳಿಸ್ತಾನ, ಒಂದ್ ಸಣ್ಣದೇನೋ ಚುರ್ರತ್ತೇಳಿ ನೀರ್ ಬಿಟ್ಟು. ಇಂಥದೊಂದು ದೊಡ್ಡ ಎಂಜಾಯ್ಮೆಂಟ್ ಮಾಡೋ ಟೈಮ್ನಾಗ ಒಂದ್ 2-3 ಸಾವಿರ ರೂಪಾಯಿ ಖರ್ಚು ಮಾಡಲ್ಲ ಇಂಥ ಕಾಲದಾಗ ಅಂದ್ರೆ ಹೆಂಗಾತು ಅಪ್ಪಾರ? ಎಲ್ಲಿಯೋ ಕಳಿತೇವ್ರಿ ಅಪ್ಪಾರ, ನಾವು ಎಂತದಕ್ಕೋ ಕಳಿತಿರ್ತೇವ್ರಿ. ಇದೇನ ಅಮೃತವನ್ನ ಉತ್ಪನ್ನ ಮಾಡುವಂತ ಕೇಂದ್ರ ಇರದ. ಇವತ್ತು ಡಾಕ್ಟರ್ ಬಲ್ಲಿ ಹೋಗಿದ್ದೇವ್ ಮೊನ್ನೆ. ಹ್ಞೂನ್ರಿ. ಹಲ್ಲು ಬ್ಯಾನ್ ಆಗ್ಯದತ್ ನಮ್ ಮಿಸ್ಸಸ್ಗ. ಒಂದ್ ಅಲ್ಲಿಂದ ಅಟ್ಟೆ ಟ್ರೀಟ್ಮೆಂಟ್ ಕೊಟ್ಟು ಇನ್ನ ಒಂದ್ ಅಲ್ಲಿಂದ ಅದಕ್ ಮತ್ ಬ್ಯಾರೆ ಬಜೆಟ್ ಅಂತದು. ಹ್ಞೂನ್ರಿ. ಅದು ಒಂದಕ್ 3000 ರೂಪಾಯಿ ಆಗ್ತದ. ನೀವ್ ಗುರುಗಳದಿರಿ 1000 ಬಿಡ್ತೀನಿ, 2000 ರೂಪಾಯಿ ತಗೋತೀನಿ. ಈಗ 1000 ಕೊಡ್ರಿ, 4 ದಿನ ಬಿಟ್ಟು 1000 ಕೊಡ್ರಿ ಅಂತ. 32 ಹಲ್ಲಿಗೆ 32 ಗುಣಿಲೆ 3 ಲೆಕ್ಕ ಹಾಕಿ ನೋಡ್ದೆ. ಎಂತ ಪರಿ ಬಜೆಟ್ ಇಟ್ಟಾರಪ್ಪ ಒಂದೊಂದ್ ಪೇಷಂಟ್ ಗೆ. ಹಲ್ಲು ಹುಳುಕಾಗೈತೇನ್ರಿ ಅದ? ಏನಾಗ್ಯದ ಏನೋ ಒಟ್ಟ ಹಲ್ಲು ಬ್ಯಾನಿ ಆಗ್ಯದ ಅಂತ. ಹಲ್ಲು ಹುಳುಕ ಆಗದೆ ಇಲ್ದಿದ್ರಿ ಒಂದ್ ಔಷಧ ಐತ್ರಿ ಅದ. ಹಲ್ಲು ಹುಳುಕ್ ಆಗದೆ ಇಲ್ರಿ, ಹುಳುಕ್ ಆಗಿದ್ರ ಏನು ಮಾಡಾಕ್ ಬರಂಗಿಲ್ರಿ. ಆದ್ರೂ ಏನ ಆಗಿದ್ರನು ಕಡಿಮೆ ಆಗ್ತೈತ್ರಿ ಅದಕ್ರಿ. ಏನ್ರಿ ಪಪ್ಪಾಳಿ ಹಾಲ ಇದಿರ್ತದಲ್ರಿ, ಕನಗಲ್ ಹಾಲ ಇದ್ರ ಗವಾಡ್ಲ ಅಂತೇವಲ್ರಿಪ್ಪ. ಈ ಗವಾಡ್ಲ ಹಾಲ ಅದ ಪಪ್ಪಾಳಿ ಹಾಲ ಮತ್ ಹಲ್ಲ ಅದು ಅಕ್ಕವ್ರಿ ಅದಕ್ಕ. ಈ ಗವಾಡ್ಲ ಅಂತೇವಲ್ರಿ ಅಂತವ್ ಏನು ಮಾಡಲ್ಲ ನಾವ್, ಡಾಕ್ಟರ್ ಬಲ್ಲಿ ಹೋಗ್ತೇವ್ ಅಷ್ಟೇ. ಇಲ್ರಿ ಅಂದ್ರ ಗವಾಡ್ಲಿ ಪ್ಯೂರ್ ಹಾಲ್ರಿ, ಗಿಡದಾಗಿಂದ್ರಿ. ಗಿಡದಾಗಿನ ಹಾಲ ಹಳ್ಳಿ ಒಳಗ್ ಇಟ್ಕೊಂಡ್ ಹಳ್ಳಿ ಒಳಗ ಅದನ್ನ ತೋರ್ಸುದ್ರಿ. ನೀರ್ ಹೆಂಗ್ ತೋರ್ಸ್ತಲ್ ನೀರ್ನ್ಯಾಗ ಇರ್ತ ತೋರ್ಸಿ ಕ್ಯಾಸ ಅದನ್ನ ಹಲ್ಲು ಎಲ್ಲಿ ಇರ್ತತ್ಲಾ ಅಲ್ಲಿ ಅಟ್ಟ ಇಟ್ಕೊಂಡ್ ಬಿಡುದ್ರಿ. ಅದನ್ನ ಎಟ್ರಿ ಬರೇ ಒಂದ್ 15-20 ಸೆಕೆಂಡ್ ಅಟ್ಟರಿ ಅದನ್ನ ಇಟ್ಕೊಂಡ್ ಬಿಡು. ಅದ್ರಾಗಿನ್ ಏನ್ ಕ್ರಿಮಿಗಳು ಇರ್ತಾವಲ್ರಿ ಅವೆಲ್ಲಾ ಹೊರಗ್ ಬಂದ್ಬಿಡ್ತಾವ, ಸತ್ ಹೋಗ್ಬಿಡ್ತಾವಂತ್ರ ಅವ. ಆ ಹಲ್ಲಾಗಿ ಕ್ರಿಮಿಗಳು ಇದ್ದದಕ್ಕಾಗಿ ಹಲ್ಲು ಹೊಡಿತಿರ್ತೈತ್ರಿ. ಆ ಕ್ರಿಮಿ ಏನ್ ನೀವ್ ಅಂತೇವಲ್ರಿ ನಮಗ ಮೂಲ ಅವಿದ್ಯೆ ಹೆಂಗ ನಮಗ ನಾಶ ಮಾಡ್ಕೋಬೇಕಂತಿರ್ತವಲ್ರಪ್ಪ, ಹಂಗ ಈ ಅದು ಪೂರ್ಣ ಗಡ್ಡಿ ಒಳಗಿನ ಇದನ್ನ ಮಾಡಿಬಿಡ್ತದ್ರಿ. ಆರ್ ನಾವು ಹಲ್ಲ ತಿಕ್ಕೊಳ್ಳುವಾಗ ಮತ್ ಸ್ವಚ್ಛ ಮಾಡಿ ಇಟ್ಕೋಬೇಕ್ರಿ. ಆರ್ ಅವಕ್ ಔಷಧ ಏನೈತಿಲ್ಲಾರಿ ಅದನ್ನ ಮಾಡ್ಬೇಕ್ರಿ. ಇನ್ನೇನ್ ನೀವ್ ಹೇಳುದು ಬರಾಬರ್ರಿ. ಯಾಕಂದ್ರ ದವಾಖಾನಿಗೇನ ಹೋಗ್ಬೇಕ್ರಿ, ಇದನ್ ಮಾಡ್ಬೇಕ್, ಆ ಮಾತ್ ಮಾರ್ರಿ. ಅದು ನಮ್ ಮೇಲೆ ಶ್ರದ್ಧೆ ಇದ್ರ ಮಾತ್ ಬೇರೆ. ಅದು ಮಗಳೊಂದು ಡಾಕ್ಟರ್ ಅದ, ಹಿಂಗ್ ಮಾಡಿವನ್ನ ಆಕಿ ಒಂದ್ ಹೇಳ್ತಾಳ, ಆಕಿ ಗೆಳತಿ ಇನ್ನೊಬ್ಬಕಿ ಇನ್ನೊಂದ್ ಹೇಳ್ತಾಳ, ಆಕಿ ಮತ್ತೊಂದ್ ಹೇಳ್ತಾಳ. ಓಸು ಮಂದಿ ಕೂಡಿ ಅದಕ್ಕ ಹುಚ್ಚಿಡಿಸಿರ್ತಾರ. ಹುಚ್ಚಿಡಿಸಿದ್ನಾಗ ನಾವ್ ಹೇಳಿದ್ದು ಅಯ್ಯೋ ನಾವ್ ಹಿಂಗೆಲ್ಲಾ ಹೇಳಿದ್ ಮಾಡಸಕತ್ತಿದ್ದೇವ್, ನೀನೇನ್ ಮಾಡಿಸಿಟ್ಟಿ
ಅಂತೇಳಿ ನೀವ್ ಅವನ ಏನಾರ ತೋರ್ಸ್ಕೋರಿ ಎಲ್ಲಾರ ಹೋಗ್ರಿ ನಾವ್ ರೊಕ್ಕ ಕೊಟ್ಟು ಬೆನ್ನ ಹತ್ತಿರ್ತೀವಿ ಅಂತ ಅಂದಿರ್ತೀವಿ ಒಟ್ಟೆ. ಇನ್ನೊಂದ್ ಏನ್ರಪ್ಪ ಅಂದ್ರ ಅಗದಿ ಅನಗಾಡ ಸಮಯ ಯಾಕತ್ಲ ರಾತ್ರಿ ಆಗಿರ್ತೈತ್ರಿ, ಬಾಳ ಇದಾಗಿರ್ತೈತ್ರಿ, ದವಾಖಾನಿಗ್ ಹೋಗಾಕ್ ಬರ್ದಂಗ ಇರ್ತೈತೆ, ತಲಿ ಅದ ಹಲ್ಲರ ಹೊಡಿತಿರ್ತೈತೆ. ಕೊನೆಗೆ ಅದನ್ನ ಹಂಗ ಇಟ್ಕೋದ್ರ ಆ ಸಮಯದಾಗ ಅಟ್ ಹಾಕೊಂಡ್ ಬಿಟ್ರ ಸಮಾಧಾನ ಆಗ್ಬಿಡ್ತಾರ ಅದ. ಮನ್ಯಾಗ ಇರ್ತಾವ ಎಮರ್ಜೆನ್ಸಿ ಮೆಡಿಸಿನ್ಸ್ ಕಿವಿ ಇದು ಮೆಲ್ಲಿಂದು ಎಲ್ಲಾ ಅದಾವ ನಮ್ಮ ಹತ್ರ. ಏನ್ ಬಿಡ್ರಿ ಈಗ ಗುಳಿಗೆ ಅಂತಿ ಅಗದಿ ಉತ್ತಮ ಗುಳಿಗೆ ಅದಾವ್ರಿ, ಚಲೋ ಮೆಡಿಸಿನ್ಸ್ ಅದ ನಮ್ಮಲ್ಲಿ. ಎಮರ್ಜೆನ್ಸಿ ಎಲ್ಲ ಫಸ್ಟ್ ಏಡ್ ಇಟ್ಟಿರ್ತೀನಿ. ನನಗ ಎಮ್ಮಿ ಕಾಯ್ತೀನ್ರಪ್ಪಾರ ಈಗ ಒಂದ್ ಹೆಚ್ಚು ಕಮ್ಮಿ ಒಂದ್ 8-10 ವರ್ಷದ ಹಿಂದಿನ ಬಂದಿತ್ರಿ ನನಗ ಹಲ್ನೋವ್ರಿ. ಎಷ್ಟ್ ಎಮ್ಮಿ ಅದಾವ್ರಿ? ಎಮ್ಮಿ ಒಂದ್ 11 ಎಮ್ಗಳು ಇದ್ದುರಿ ಅವಾಗ್ರಿ. ಈಗ್ರಿ 3 ಆಕಳ್ದಾವ್ರಿ, ಒಂದ್ ಜವಾರಿ ಆಕಳೈತ್ರಿ. ಮತ್ ನಮ್ಗೆ ಎಷ್ಟ್ ಕೊಡ್ತೀರಿ? ಮುಂದಿನ ವರ್ಷ ರಿಟೈರ್ ಆಗಿ ಬರ್ಲಕತ್ತೀವಿ. ಎಲ್ಲಾ ನಿಮ್ಮನರಿ ಅಪ್ಪ, ಏನ್ ನಿಮ್ಗೆ ನಿಮ್ಗೆ ಅಗದಿ ಉತ್ತಮ. ನಮಗ ಒಂದ್ ಎಮ್ಮಿ ಕೊಟ್ಬಿಡ್ರಿ, ಕೈಕೊತ್ತ ಅಡ್ಡಾಡ್ತೀವಿ ನಿಮ್ಮ ಮುಂದೆ. ಹೋರಿ 2 ಅದಾವ್ರಿ ಅಪ್ಪ. ಒಂದು ಎಮ್ಮಿ ಐತ್ರಿ ಇದ್ರಿ ಗುಜರಾತಿ ಎಮ್ಮಿ ಅಂತ ಹೇಳ್ರಿ. 1,10,000 ರೂಪಾಯಿ ರಪ್ಪ. ಅದು ಬ್ಯಾರೆ ಜಾತಿ ಎಮ್ಮಿರಿ ಅದ, ಗುಜರಾತಿ ತಳಿ ಅಂತ ಹೇಳ್ರಿ. ನಿಮ್ಮ ಎಲ್ಲ ಗೊತ್ತದ ನನಗ. ಭಾರಿ ಹೈ ಕ್ಲಾಸ್ ಇವು ತರ್ಸಿರ್ತೀರಿ ಡೈರಿ ಅವ್ರ ನೀವು. ಇದ್ರ ಟೈಮ್ದೊಳಗ್ರಿ ಮುಂಜಾನೆ ಒಂದ್ 22 ಲೀಟರ್, ಸಾಯಂಕಾಲ 22 ಲೀಟರ್, ಅಂದ್ರ 40 ಲೀಟರ್ ಹಾಲ್ ಹಾಕ್ತಿದ್ವಿ ಅಪ್ಪಾರ ನಾವು ಅವಾಗ. ಈಗಾದ್ರೂ ಈಗ ಏನೈತಲ್ರಿ, ಒಂದ್ ಮುಂಜಾನೆ ಒಂದ್ 7-8 ಲೀಟರ್, ಸಾಯಂಕಾಲ ಒಂದ್ 7-8 ಅಂದ್ರೆ ಒಂದ್ 10-15 ಲೀಟರ್ ಹಾಲ ಹಾಕಿರ್ತೇವ್ರಿ ಅಪ್ಪಾರ. ಮತ್ತು ಒಂದ್ ಹೋರಿ ಏನೈತಲ್ರಿ, ಅದಕ್ ಪೂರ್ತಿ ನಾವ್ ಹಿಂಡದಿಲ್ರಿ ಅದನ್ನ, ಆ ಹೋರಿಗೆನ ಕುಡ್ಸಾಕ್ ಬಿಟ್ಟಿರ್ತೇವ್ರಿ. ಜವಾರಿ ಹೋರಿ ಐತ್ರಿ ಅಪ್ಪ, ಆ ಹೋರಿ ಅಗದಿ ಪುಟ್ಚಂಡ್ ಇದ್ದಂಗ ಐತ್ರಿ. ಆ ತಾಯಿ ಹಾಲು ಕುಡದ್ರಿ, ಅದಕ್ ತಾಯಿ ಹಾಲು ಕುಡದ ಅದ ಬೆಳವಣಿಗೆ ಆದದ್ದು ಇದನ್ ಮಾಡೋದು ನಮಗ್ ಹೋರ್ಗಳ್ ನೋಡ್ರಿ ಆನಂದ ಆಗ್ತದ್ರಪ್ಪ ಮನ್ಯಾಗಿದ್ರ. ಮಾತಾಡೋದ್ ಎಷ್ಟು ಶುದ್ಧ ಆಗ್ಯದ ನೋಡ್ರಿ. ಮೊದಲ ಹೆಂಗ್ ತಟ್ಟಿಸಿ ಮಾತಾಡ್ತಿದ್ರಿ. ಹೌದ್ರಿ. ಸರಾಗವಾಗಿ ಮಾತಾಡ್ಲಕತ್ತೀರಿ ನೋಡಿ. ಈಗ ಅದೇ ನೋಡಿ ಖುಷಿ ಪಡ್ಲಕತ್ತೀನಿ ನಾನು. ಇಲ್ರಿ, ಗುರುಗಳ ಮುಂದ ಇತ್ರಿ ಮೊದಲನ್ರಿ, ಗುರುಗಳ ಮುಂದ ಹೆಂಗ್ ಮಾತಾಡದಪ್ಪ ತಪ್ಪಿಗಿಪ್ಪವು ಗುರುಗಳಿಗೆ ಅಂತ ಹೇಳಿ ನನ್ಗ ಅಂಜಿಕೆ ಆಕ್ಕಿತ್ರಪ್ಪರ, ಒಳಗೊಂದ್ ಹಿಡಿತಿತ್ರಪ್ಪರ. ಈಗ ನನಗ ಹಂಗ ಆ ಪೂರ್ತಿ ಭಯ ಹೋಗತ್ರಿಪ್ಪ, ಭಯ ಕಳೆದೋಗತ್ರಿ. ಭಯ ಹೋಗ್ಬೇಕು. ಓಕೆ, ಈಗ ನಂದು ಅಮೌಂಟ್ ಕೊಡ್ಬೇಡ ಅಂತೀರಾ? ಬೇಡ್ರಪ್ಪರ. ಬೇಡ, ಮಾಂತೇಶನ್ ನೀವೇ ಎಲ್ಲ ಬಗೆಹರಿಸ್ಬಿಡ್ತೀರಿ? ಹ್ಞೂನ್ರಿ, ಅಲ್ಲಿ ನಾವೆಲ್ಲಾ ಇದು ಮಾಡ್ಕೊಂಡ್ ಏನ್ ಮಾಡ್ತೇವ್. ನಾನು ಒಂದ್ 10-15 ಸಾವಿರ ಹಂಗೆ ಇಟ್ಟಿರ್ತೀನಿ ರಿಸರ್ವ್. ಮೊದಲಿಂದ ಒಂದ್ 20 ಅದ, ಒಂದ್ 30-35 ಸಾವಿರ ರೂಪಾಯಿ ಇರ್ತಾವ. ಯಾವ್ದಾರ ಕಾರ್ಯಕ್ರಮಕ್ ಬೇಕಂದ್ರ ಬಳಸ್ಕೋಬಹುದು. ಅವ್ ಇದ್ದಾಗ್ರಿ ಏನೈತಲ್ರಪ್ಪ, ನಿಮ್ ಸಮಯ ಬಂದಾಗ ಇಂತ ನೀವ್ ಹೇಳಿರಲ್ಲ ಗ್ರಂಥ ಆಗ್ಲಿ ಏನಾರಾಗ್ಲಿ ಮಾಡೋಣ ಅಂತ ಅನ್ನುವಂತ ಅಪೇಕ್ಷೆ ಐತ್ರಿ ನಾನು. ಈ ಸಲ ಗ್ರಂಥದ ಅಮೌಂಟ್ ಅವ ಚಿಕ್ಕಿರಪ್ಪ ಒಂದ್ 10,000 ಕಳ್ಸ್ಯಾನ, ಇವು ಎಲ್ಲಾ ಸೇರ್ಸಿ ನಾನು ಗ್ರಂಥದ ಬಜೆಟ್ ಬೇರೆ, ಇದು ಬೇರೆ ಅದು ಬೇರೆ. ಗ್ರಂಥದ ಬೇರೆ, ಗುರು ಕಾಣಿಕೆ ಬೇರೆ, ಕಾರ್ಯಕ್ರಮದ ಬೇರೆ, ಎಲ್ಲ ಬೇರೆ ಬೇರೆ. ನಿಮ್ ಕಡೆಯಿಂದ ಮಾಡೋದು ಇದ್ದಾಗ ಏನತ್ಲಾರಿ, ಅದ ಸಮಯ ಬಂದಾಗ ದೊಡ್ಡ ಕಾರ್ಯಕ್ರಮ ಐತಂದಾಗ ಮಾಡಾಕ ನೋಡುನ್ರಿ ಅಪ್ಪಾರ. ನಮ್ ಕಡೆ ಮಾಡಿದಾಗ 50,000 ರಿಂದ 1 ಲಕ್ಷ ಬಜೆಟ್ ಇಟ್ಬಿಟ್ಟಿರ್ತೀನಿ ನಾನು ಅದಕ್ಕೆ. ಚಲೋ ಗ್ರ್ಯಾಂಡ್ ಆಗಿ ಮಾಡಮ್ ಇಲ್ಲೇ. ಹ್ಞೂನ್ರಪ್ಪ, ಆಯ್ತು. ಶರಣಾರ್ಥಿ. ಒಳ್ಳೇದಲ್ಲಪ್ಪ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ, ಇಷ್ಟಾರ್ಥ ಸಿದ್ಧಿ. ಶಾಂತಿ ಶಾಂತಿ. ಶರಣ. ಒಳ್ಳೆ.